ಹಲೋ ಎವ್ರಿವನ್, ಹಿಸ್ಟ್ರಿ 11th ವಿಡಿಯೋ ಇದು. ಸೊ ಇಲ್ಲಿ ತನಕ ನಾವು ಏನೇನನ್ನು ನೋಡ್ತಾ ಇದ್ದೀವಿ ನೆನಪಾಗ್ತಾ ಇದೆಯಾ? ಸ್ಟೋನ್ ಏಜಲ್ಲಿದ್ದೀವಿ ನಾವು ಅಲ್ವಾ, ಶಿಲಾಯುಗದಲ್ಲಿದ್ದೇವೆ ನಾವು. ಹಾಗಾಗಿ ಅದರಲ್ಲಿ ಯಾವ್ಯಾವುದಿತ್ತು ಹಿಂದೆ ನೆನಪು ಮಾಡ್ಕೊಳ್ಳಿ. ಪ್ಯಾಲಿಯೋಲಿಥಿಕ್ ಅಂತಂದರೆ ಹಳೆ ಶಿಲಾಯುಗ. ಹಳೆ ಶಿಲಾಯುಗದಲ್ಲಿ ಮತ್ತೇನೇನಿದೆ ಟೈಪು? ಲೋವರ್, ಮಿಡಲ್, ಅಪ್ಪರ್ ಅಲ್ವಾ. ಲೋವರ್ ಪ್ಯಾಲಿಯೋಲಿಥಿಕ್, ಮಿಡಲ್ ಪ್ಯಾಲಿಯೋಲಿಥಿಕ್, ಅಪ್ಪರ್ ಪ್ಯಾಲಿಯೋಲಿಥಿಕ್ ಏಜು. ಈ ಥರ ಪ್ಯಾಲಿಯೋಲಿಥಿಕ್ ಟೈಮನ್ನು ಮುಗಿಸಿದ್ದೇವೆ. ಈಗ ನಾವು ಎಂಟರ್ ಆಗ್ತಾ ಇರೋದು ಮೀಸೋಲಿಥಿಕ್ ಏಜ್. ಟೋಟಲ್ ಆಗಿ ಲಿಥಿಕ್ ಅಂತಂದರೆ ಸ್ಟೋನ್ ಏಜಲ್ಲಿ 3 ಥರ: ಪ್ಯಾಲಿಯೋಲಿಥಿಕ್ಕು, ಮೀಸೋಲಿಥಿಕ್ಕು, ನಿಯೋಲಿಥಿಕ್. ಪ್ಯಾಲಿಯೋಲಿಥಿಕ್ ಮುಗಿದಿದೆ, ಈಗಿರೋದು ಮೀಸೋಲಿಥಿಕ್. ಪ್ಯಾಲಿಯೋಲಿಥಿಕ್ ಮುಗೀತು ಅಂತಂದ್ರೆ ಏನು? ಇವತ್ತು ರಾತ್ರಿ 12 ಗಂಟೆಗೆ ಮುಗಿಯುತ್ತೆ, ನಾಳೆ ಬೆಳಗ್ಗೆ ಹೇಳೋ ತನಕ ಮೀಸೋಲಿಥಿಕ್ ಬಂದಿರುತ್ತೆ ಅಂತನಾ? ಅಲ್ವಾ. ಒಂದೇ ದಿವಸದಲ್ಲಿ ಬದಲಾಗೋದಲ್ಲ ಇದೆಲ್ಲ. ಒಂದು ಕಡೆ ಹಳೆಯ ಜೀವನ ಶೈಲಿ ಮುಂದುವರಿತಾನೆ ಇರುತ್ತೆ, ಇನ್ನೊಂದು ಕಡೆ ನಿಧಾನವಾಗಿ ಹೊಸ ಹೊಸ ಪದ್ಧತಿಗಳನ್ನು ಮನುಷ್ಯ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ತಾನೆ. ಹಳೇದು ಅಂತಂದರೆ ಈಗ ಬೇಟೆಯಾಡೋದು, ಅಥವಾ ಕಾಡಿನಲ್ಲಿ ಸಿಗೋದನ್ನು ಸಂಗ್ರಹಿಸೋದು, ಮೀನು ಹಿಡಿಯೋದು. ಸೊ ಈ ರೀತಿ ಒಂದು ಕಡೆ ಹಳೇದು ಇದೆ, ಇನ್ನೊಂದು ಕಡೆ ಹೊಸ ಹೊಸ ಬದಲಾವಣೆ ಶುರುವಾಗ್ತಾ ಇದೆ. ಸೊ ಮೀಸೋಲಿಥಿಕ್ ಅಂತಂದರೆ ಈಗ ಹಳೇದು ಏನಿದೆ ಮತ್ತು ಹೊಸ ದೊಡ್ಡ ಬದಲಾವಣೆ, ಅದು ಎರಡರ ನಡುವಿನ ಒಂದು ಟ್ರಾನ್ಸಿಷನ್ ಫೇಸ್ ಅಂತ ಹೇಳ್ಬೋದು. ಮೀಸೋಲಿಥಿಕ್ ಇಸ್ ಲೈಕ್ ಅ ಟ್ರಾನ್ಸಿಷನಲ್ ಫೇಸ್, ಬಿಕಾಸ್ ಹ್ಯೂಮನ್ ಬೀಯಿಂಗ್ಸ್ ವರ್ ಫುಡ್ ಗ್ಯಾದರರ್ ಇನಿಷಿಯಲಿ ಅಲ್ವಾ. ಫಸ್ಟು ಮನುಷ್ಯರೇನು ಮಾಡ್ತಾಯಿದ್ರು ಹಳೆ ಶಿಲಾಯುಗದಲ್ಲಿ? ಪ್ರಕೃತಿ ಮೇಲೆ ಅವಲಂಬಿತರಾಗಿದ್ದರು. ಹಂಟಿಂಗು, ಗ್ಯಾದರಿಂಗು, ಫಿಶಿಂಗು ಇದು ಮುಖ್ಯವಾಗಿತ್ತು ಆಗ. ಆದರೆ ಈಗ ನಿಧಾನವಾಗಿ ಬದಲಾವಣೆ ಆಗ್ತಾ ಇದೆ. ಕಲ್ಟಿವೇಷನ್ನು ಮತ್ತು ಡೊಮೆಸ್ಟಿಕೇಷನ್ನು ನೋಡೋಣ ಇದನ್ನು. ಸೊ ಮುಂದೆ ಫುಡ್ ಪ್ರೊಡ್ಯೂಸರ್ ಆಗಲಿಕ್ಕೆ ಹೊರಟಿದ್ದಾನೆ ಮನುಷ್ಯ. ಆ ಹಂತದಲ್ಲಿ ಬರುವಂಥ ಒಂದು ಪ್ರಮುಖವಾದ ಘಟ್ಟ ಯಾವುದಿದು? ಮೀಸೋಲಿಥಿಕ್ ಅಂತಂದರೆ ಪ್ಯಾಲಿಯೋಲಿಥಿಕ್ಕು ಮತ್ತು ನಿಯೋಲಿಥಿಕ್ಕು ಎರಡರ ನಡುವಿನ ಒಂದು ಟ್ರಾನ್ಸಿಷನ್ ಫೇಸ್. ಎರಡೂ ಯುಗಗಳ ನಡುವೆ ಮನುಷ್ಯ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರುವಂಥ ಕಾಲವೇ ಮಧ್ಯಶಿಲಾಯುಗ ಅಂತ ಹೇಳಬಹುದು. ಇಲ್ಲಿ ಇನ್ನೊಂದು ಪ್ರಮುಖವಾದ ವಿಷಯ ಕ್ಲೈಮೇಟ್ ಚೇಂಜು. ಹಿಂದಿನ ವಿಡಿಯೋದಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಪ್ರಕೃತಿ ಹೇಗೆ ಬದಲಾಗ್ತಾ ಇರುತ್ತೋ ಅದಕ್ಕೆ ತಕ್ಕ ಹಾಗೆ ನಾವು ರೆಸ್ಪಾಂಡ್ ಮಾಡ್ತೇವೆ, ಅಡಾಪ್ಟ್ ಆಗ್ತೇವೆ. ಮೇಲ್ಗಡೆ ಇಮೇಜ್ನಲ್ಲಿ ನೋಡಿ, ಈ ಕಡೆ ಎಲ್ಲ ಪ್ಲೀಸ್ಟೋಸಿನ್ ಅಂತ ಹೇಳ್ತೀವಲ್ವಾ. ಪ್ಲೀಸ್ಟೋಸಿನ್ ಅಂತಂದರೆ ಹಿಮಯುಗ ಅಂತ ಹೇಳ್ಬೋದು. ಸೊ ಪ್ಲೀಸ್ಟೋಸಿನ್ ತುಂಬ ತಂಪಾಗಿರುತ್ತೆ ವಾತಾವರಣ, ಐಸ್ ಏಜ್ ಅಂತ ಹೇಳಿದ್ದೀವಿ. ಆ ಐಸ್ ಏಜ್ ಮುಗಿದ ನಂತರ ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ. ಬದಲಾವಣೆ ಅಂತಂದರೆ ಏನು? ಭೂಮಿ ಬೆಚ್ಚಗಾಗ್ತಾ ಬರುತ್ತೆ, ವಾರ್ಮ್ ಕಂಡೀಷನ್ ನೋಡ್ತಾ ಹೋಗ್ತೇವೆ. ಹಾಗೆ ಶುರುವಾಗಿದ್ದು ಐಸ್ ಏಜ್ ಮುಗಿದು ಅದಾದಮೇಲೆ ಶುರುವಾಗಿದ್ದು ಹೋಲೋಸೀನ್. ಮೊದಲನೇದು ಪ್ಲೀಸ್ಟೋಸೀನ್, ಇದು ಹೋಲೋಸೀನ್ ಅಂದರೆ ಬೆಚ್ಚಗಾಗಿರುವಂಥ ವಾರ್ಮ್ತ್ ಕಂಡೀಷನ್ನು. ಸೊ ಈಗಿರೋದು ಹೋಲೋಸೀನು. ಅಂದರೆ ಐಸ್ ಏಜ್ ಮುಗಿದ ಮೇಲೆ ಇವತ್ತಿನ ತನಕ ನಾವು ಹೋಲೋಸೀನ್ ಯುಗದಲ್ಲೇ ಇದ್ದೇವೆ. ಮತ್ತು ಯಾವಾಗ ಹವಾಮಾನ ಬದಲಾವಣೆ ಆಗುತ್ತೋ, ಕ್ಲೈಮೇಟ್ ಚೇಂಜ್ ಆಗುತ್ತೋ ಅಲ್ವಾ, ಅದಕ್ಕೆ ತಕ್ಕ ಹಾಗೆ ಮನುಷ್ಯ, ಪ್ರಕೃತಿ, ಸಸ್ಯಗಳು, ಪ್ರಾಣಿಗಳು ಎಲ್ಲ ಬದಲಾಗ್ತಾ ಹೋಗುತ್ತೆ. ನಿನ್ನೆ ನೋಡಿದ್ರಲ್ವಾ, ಭಾರತ ಇರುವಂಥ ಪ್ರದೇಶ ಉಷ್ಣವಲಯದಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ನದಿಗಳಿಗೆ ನೀರು ತುಂಬಿಕೊಳ್ಳುತ್ತೆ. ನೀರು ತುಂಬಿಕೊಂಡು ಅಕ್ಕಪಕ್ಕದಲ್ಲಿ ಸಸ್ಯವರ್ಗಗಳು, ಪ್ರಾಣಿಗಳು ಜಾಸ್ತಿ ಆಗುತ್ತೆ. ಅಲ್ಲಿ ಮನುಷ್ಯ ಹೋಗಿ ಬದುಕ್ತಾನೆ. ಸೊ ಮಾನವನಿಗೆ ತನ್ನ ಜೀವನ ಶೈಲಿಯನ್ನು, ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬರೀ ಹೊಸ ಕಲ್ಲುಗಳು ಬಂತು, ಹೊಸ ಆಯುಧ ಕಂಡು ಹಿಡ್ದ, ಹೌದು ಅದೆಲ್ಲ ಇರುತ್ತೆ. ಅದರ ಜೊತೆ ಮುಖ್ಯವಾಗಿ ಆಗಿರೋದು ಲೈಫ್ ಸ್ಟೈಲ್ ಚೇಂಜಸ್ಸು. ಯಾವಾಗ ಎನ್ವೈರ್ಮೆಂಟ್ ಚೇಂಜ್ ಆಗುತ್ತೋ, ಫ್ಲೋರಾ ಮತ್ತು ಫೋನಾ, ಈ ಶಬ್ದದ ಅರ್ಥ ಗೊತ್ತಿರಬೇಕು. ಫ್ಲೋರಾ ಅಂತಂದರೆ ಸಸ್ಯವರ್ಗ, ಫೋನಾ ಅಂತಂದರೆ ಪ್ರಾಣಿಗಳಿಗೆ ಸಂಬಂಧಪಟ್ಟಿದ್ದು. ಸೊ ಇದೆರಡರಲ್ಲೂ ಬದಲಾವಣೆ ಆಯಿತು. ಅವುಗಳನ್ನೇ ಅವಲಂಬಿಸಿದ್ದಂಥ ಮನುಷ್ಯನ ಹ್ಯಾಬಿಟ್ಯಾಟ್ಸ್ಗಳಲ್ಲೂ ಬದಲಾವಣೆ ನಾವು ನೋಡಬಹುದು. ಓವರಾಲ್ ಆಗಿ ಮನುಷ್ಯ ಅಡಾಪ್ಟ್ ಆಗ್ತಾ ಇದ್ದಾನೆ, ಹ್ಯೂಮನ್ ಅಡಾಪ್ಟೇಷನ್ ಚೇಂಜ್ ಆಗಿದೆ. ಹಾಗಾದರೆ ನಮ್ಮ ಭಾರತದಲ್ಲಿ ಹೇಗಿತ್ತು?
ಮೀಸೋಲಿಥಿಕ್ ಕ್ಲೈಮೇಟ್ ಇನ್ ಇಂಡಿಯಾ ಹೇಗಿತ್ತು ಅಂತ ನೋಡೋದಾದರೆ, ಭಾರತದ ನಕಾಶೆ, ಈ ಥರ ಪ್ರದೇಶಗಳು ಬಂದಾಗ ನೀವು ಮ್ಯಾಪ್ ಬಿಡಿಸ್ಬೇಕು ನಿಮ್ಮ ಕೈಯಾರೆ, ಓಕೆನಾ? ಯಾಕಂತಂದರೆ ಈ ಒಂದು ಸಂದರ್ಭ, ಈಗ ಈ ಸರಿ ಪ್ರಿಲಿಮ್ಸ್ ಇರಬಹುದು ಅಥವಾ ಹಳೆ ಪ್ರಿಲಿಮ್ಸಲ್ಲಿ ನೀವು ಕ್ವಶನ್ ನೋಡಿದರೆ ಈ ಸೈಟ್ಗಳ ಬಗ್ಗೆ ಜಾಸ್ತಿ ಕೇಳ್ತಾರೆ. ಈ ಮೀಸೋಲಿಥಿಕ್ಕು, ಪ್ಯಾಲಿಲಿಥಿಕ್ಕು ಅಥವಾ ಸ್ಟೋನ್ ಏಜಿಗೆ ಸಂಬಂಧಪಟ್ಟಂತಹ ಟೂಲ್ಸ್ಗಳ ಬಗ್ಗೆ ಪ್ರಿಲಿಮ್ಸಲ್ಲಿ ಕೇಳಿದ್ದು ಬಹಳ ಕಡಿಮೆ. ಆದರೆ ಈ ಸೈಟ್ಸ್ಗಳು ಅಂತಂದರೆ ಪ್ರಮುಖವಾದ ಪ್ರದೇಶಗಳ ಬಗ್ಗೆ ಕೇಳಿದ್ದಾರೆ. ನೋಡಿ, ಹಿಮಯುಗ ಮುಗಿಯುತ್ತೆ ಅಲ್ವಾ, ಅಲ್ಲಿದ್ದೀವಿ ನಾವು. ಹಿಮಯುಗ ಮುಗ್ದಿದೆ, ಈಗಿರೋದು ಹೋಲೋಸೀನು. ಹೋಲೋಸೀನ್ ಬಂದ ತಕ್ಷಣ ಇಡೀ ಭಾರತದಲ್ಲಿ ಒಂದೇ ಸಾರಿ ಹವಾಮಾನ ಚೇಂಜ್ ಆಗಿಬಿಡ್ತು ಅಂತ ಅಂದ್ಕೊಳ್ಬಾರ್ದು. ಭಾರತದ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ವಾತಾವರಣ ಇತ್ತು. ಉದಾಹರಣೆಗೆ ಬೀರ್ಭಾನ್ಪುರ್ ಅಂದರೆ ವೆಸ್ಟ್ ಬೆಂಗಾಲ್, ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲಿ ಈ ಭಾಗದಲ್ಲಿ ಹೇಗಿತ್ತು ಆವಾಗ? ಶುಷ್ಕವಾದಂಥ, ಎಕ್ಸ್ಟ್ರೀಮ್ಲಿ ಏರಿಡ್ ಪರಿಸ್ಥಿತಿ, ಶುಷ್ಕವಾದಂಥ ವಾತಾವರಣ. ಅದೇ ದಿದ್ವಾನ, ರಾಜಸ್ಥಾನ, ಈ ಭಾಗದಲ್ಲಿ ಅಲ್ಲಿ ಇನ್ಕ್ರೀಸ್ಡ್ ರೈನ್ಫಾಲ್ ನೋಡಿ, ಅಲ್ಲಿ ರೈನ್ಫಾಲ್ ಜಾಸ್ತಿ ಆಗುತ್ತೆ. ವಾತಾವರಣದ ಹೇಗೆ ಕ್ಲೈಮೇಟ್ ನೋಡಿ ಹೇಗೆ ಬದಲಾಗ್ತಾ ಇದೆ. ಮತ್ತು ಈಸ್ಟರ್ನ್ ಮಧ್ಯಪ್ರದೇಶದ ಆ ಒಂದು ಭಾಗದಲ್ಲಿ ವಾರ್ಮ್ ಮತ್ತು ಮಾಯಿಸ್ಟ್, ಅಂದರೆ ಬೆಚ್ಚಗೂ ಇದೆ, ತೇವಾಂಶನೂ ಇದೆ. ಅಂದರೆ ಹವಾಮಾನ ಒಂದೇ ಸಾರಿ ಎಲ್ಲ ಕಡೆ ಬದಲಾವಣೆ ಆಗಿಲ್ಲ. ಕ್ಲೈಮೇಟ್ ಚೇಂಜ್ ಅನ್ನೋದು ಹೊಸ ರೀತಿಯಲ್ಲಿ ಹೊಸ ರೂಪವನ್ನು ಪಡ್ಕೊಳ್ತಾ ಇದೆ. ಅದ್ರ ಜೊತೆ ಮನುಷ್ಯ ಹೊಸ ಪ್ರದೇಶಗಳಲ್ಲಿ, ನ್ಯೂ ಇಕಲಾಜಿಕಲ್ ಕಂಡೀಷನ್ಗಳಲ್ಲಿ ಬದುಕಲಿಕ್ಕೆ ತನ್ನನ್ನು ತಾನು ರೂಪಿಸ್ಕೊಳ್ತಾ ಇದ್ದಾನೆ. ಆವಾಗ ನಾವು ನೋಡೋದು ಎಕ್ಸ್ಪ್ಯಾನ್ಷನ್ ಆಫ್ ಹ್ಯೂಮನ್ ಸೆಟ್ಲ್ಮೆಂಟ್. ಅಂದರೆ ತಾನು ಎಲ್ಲಿ ವಾಸ ಮಾಡ್ತಾ ಇದ್ನೋ ಅದನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಹಳೆ ಶಿಲಾಯುಗದಲ್ಲಿ ನಾವೇ ನೋಡಿದ್ದೇವೆ, ಪ್ಯಾಲಿಯೋಲಿಥಿಕ್ ಟೈಮ್ನಲ್ಲಿ ಏನು ನೋಡಿದ್ದೇವೆ, ಅದಕ್ಕಿಂತ ಹೆಚ್ಚಿನ ಪ್ರದೇಶಗಳಲ್ಲಿ ಈಗ ಎಕ್ಸ್ಪ್ಯಾಂಡ್ ಆಗ್ತಾ ಇದ್ದಾನೆ ಮನುಷ್ಯ. ಯಾಕಂದರೆ ವಾತಾವರಣ ಬದಲಾಗಿದೆ. ನೀವೇ ಒಂದು ಪ್ರದೇಶದಲ್ಲಿ ಇರ್ತೀರಿ, ಅಲ್ಲಿ ಬಹಳ ಮಳೆ ಆಗಿ ಅಥವಾ ಪ್ರಕೃತಿ ವಿಕೋಪ ಆಗಿ ದೊಡ್ಡ ಪ್ರಮಾಣದ ಭೂಕುಸಿತ ಆದರೆ ಮಾರನೇ ದಿನ ಅಲ್ಲಿ ಉಳಿಲಿಕ್ಕೆ ಆಗೋದಿಲ್ಲ, ಬೇರೆ ಕಡೆ ವಾಸ್ತವ್ಯವನ್ನು ಹೂಡಬೇಕಾಗತ್ತೆ. ಈಗಲೂ ಸಹ ಎಷ್ಟೋ ಕಡೆ ಕೇರಳ ನೋಡಬಹುದು ನೀವು ಅಲ್ವಾ. ಸೊ ಆ ರೀತಿಯಾದಂಥ ವಾತಾವರಣ ಇದೆ. ಮೊದಲನೇ ದಿನ ಎಲ್ಲ ಸರಿಯಾಗಿರುತ್ತೆ, ಮಾರನೇ ದಿನ ಮಾತ್ರ ಕಂಪ್ಲೀಟ್ ಚೇಂಜ್ ಆಗಿರುತ್ತೆ ಇಡೀ ಪರಿಸ್ಥಿತಿ. ಆವಾಗ ಏನು ಮಾಡಬೇಕಾಗತ್ತೆ? ಬೇರೆ ಕಡೆ ಹೋಗಿ ವಲಸೆ ಹೋಗಿ ಬದುಕಬೇಕಾಗತ್ತೆ. ಸೊ ಇಲ್ಲೂ ಸಹ ಕ್ಲೈಮೇಟ್ ಚೇಂಜ್ ಆಗ್ತಾ ಇದ್ದ ಹಾಗೆ ಮನುಷ್ಯನ ಸೆಟ್ಲ್ಮೆಂಟ್ಸ್ಗಳು ಎಕ್ಸ್ಪ್ಯಾಂಡ್ ಆಗ್ತಾ ಹೋಯಿತು. ಮತ್ತು ಈಗ ಎಕ್ಸ್ಪ್ಯಾಂಡ್ ಆದ ತಕ್ಷಣ ಅವನು ಏನು ಮಾಡ್ತಾ ಇದ್ದ ಆ್ಯಕ್ಚುಲಿ ಅನ್ನೋದು ಪ್ರಶ್ನೆ ಬರುತ್ತೆ. ಮೀಸೋಲಿಥಿಕ್ ಏಜ್ನಲ್ಲಿ ಹೌದು ಐಸ್ ಏಜ್ ಮುಗೀತು, ಪ್ಲೀಸ್ಟೋಸಿನ್ ಮುಗಿದಿದೆ, ಹೋಲೋಸಿನ್ ಬಂದಿದೆ. ಹಾಗಾಗಿ ವಾತಾವರಣ ಎಲ್ಲ ಬೆಚ್ಚಗಾಗ್ತಾ ಇದೆ. ತಕ್ಷಣ ಕೃಷಿ ಶುರು ಮಾಡಿಬಿಟ್ಟ, ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿಬಿಟ್ಟ ಅಂದ್ಕೋಬಾರ್ದು. ಅರ್ಥ ಆಗ್ತಾ ಇದೆಯಾ? ಇನ್ನೂ ಹಂಟಿಂಗು, ಫುಡ್ ಗ್ಯಾದರಿಂಗು, ಫಿಶಿಂಗ್ ಎಲ್ಲ ಇತ್ತು ಮೀಸೋಲಿಥಿಕ್ ಟೈಮ್ನಲ್ಲಿ. ಮಧ್ಯಶಿಲಾಯುಗ ಇದು ಕನ್ನಡದಲ್ಲಿ ಹೇಳೋದಾದರೆ. ಆ ಟೈಮ್ನಲ್ಲಿ ಹಂಟಿಂಗು, ಗ್ಯಾದರಿಂಗು, ಫಿಶಿಂಗು ಅದೆಲ್ಲ ಇದೆ. ಇದೇನು ಟ್ರಾನ್ಸಿಷನ್ ಫೇಸ್ ಅಲ್ವಾ, ಕಂಪ್ಲೀಟ್ ಹೊಸ ಫೇಸನ್ನು ಒಂದೇ ದಿನ ಅಡಾಪ್ಟ್ ಮಾಡ್ಕೊಂಡಿದ್ದಲ್ಲ, ಬದಲಾವಣೆಯ ಯುಗ ಇದು. ಅಂದರೆ ಇನ್ನೂ ಕಾಡಿನಲ್ಲಿರೋದನ್ನು ಸಂಗ್ರಹಿಸ್ತಾ ಇದ್ರು, ಮೀನು ಹಿಡಿತಾ ಇದ್ರು, ಹಳೆಯ ಜೀವನೋಪಾಯ ಏನಿತ್ತು ಅದು ಕಣ್ಮರೆ ಆಗಿರಲಿಲ್ಲ. ಆದರೆ ಒಂದು ಆ ಮನುಷ್ಯನಿಗೆ ಆವಾಗ ಕುತೂಹಲ, ನಾವು ಯಾವಾಗಲೂ ಯಾಕೆ ಪ್ರಕೃತಿ ಮೇಲೆ ಡಿಪೆಂಡ್ ಆಗಿರಬೇಕು, ಏನಾದರೂ ಹೊಸದಾಗಿ ಏನಾದರೂ ಮಾಡೋಣವಾ? ನೋಡಿ, ಆ ಒಂದು ಥಾಟ್ ಇದೆಯಲ್ವಾ, ಹೊಸತನ ಬೇಕು ಅನ್ನೋದು, ಆ ಹೊಸತನವೇ ಮನುಷ್ಯನನ್ನು ಇಲ್ಲಿ ತನಕ ತೆಗೆದುಕೊಂಡು ಬಂದಿರೋದು. ಪ್ರಕೃತಿ ನಮ್ಗೆ ಕೊಡ್ತಾ ಇದೆ ಅಥವಾ ನಾವೇ ಹೋಗಿ ಬೇಟೆ ಆಡ್ತಾ ಇದ್ದೇವೆ, ಓಕೆ, ಇದನ್ನು ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಬಹುದಾ ನಾನು ಅಂತ ಯೋಚನೆ ಮಾಡ್ತಾನೆ. ಹಾಗಾಗಿ ಶುರುವಾಗಿರೋದು ಅರ್ಲಿ ಕಲ್ಟಿವೇಷನ್, ಅನಿಮಲ್ ಡೊಮೆಸ್ಟಿಕೇಷನ್ ಅಂತಂದರೆ ಸಸ್ಯಗಳನ್ನು ನಾವೇ ಬೆಳೆಸಬಹುದಾ? ಪ್ರಾಣಿಗಳನ್ನು ಬೇಟೆ ಆಡ್ತೇವೆ, ಬೇಟೆ ಆಡೋದಕ್ಕಿಂತ ನಾವೇ ಅವುಗಳನ್ನು ತಂದು ಸಾಕಬಹುದಾ? ಸಾಧ್ಯ ಇದೆಯಾ ಅದು? ನೋಡಿ, ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಈಗ ನಾವು ಒಂದು ವೇಳೆ ಕಾಡಿಗೆ ಹೋಗಿ ಸಡನ್ನಾಗಿ ಯಾವುದೋ ಒಂದು ಹುಲಿ ಸಿಗುತ್ತೆ, ಅದನ್ನು ತಂದು ಸಾಕೋಣ ಅಂತಂದರೆ ಆಗುತ್ತಾ? ಆಗಲ್ಲ. ಎಷ್ಟೋ ಹುಲಿ ಮರಿಗಳನ್ನು ತಂದು ಸಾಕೋದು ಉದಾಹರಣೆ ಇದೆ, ಮಾಡ್ತಾರೆ. ಆದರೆ ಆಗಿನ ಕಾಲದ ಮನುಷ್ಯನಿಗೆ ಪ್ರತಿಯೊಂದು ಪ್ರಾಣಿನೂ ವೈರಿಯ ಥರ ಕಲ್ಪನೆ ಮಾಡ್ಕೊಳ್ಳಿ. ಯಾಕಂತಂದರೆ ಪ್ರಾಣಿಗಳಿಗೆ ಆಹಾರ ಬೇಕಿರುತ್ತೆ, ಮನುಷ್ಯನಿಗೂ ಪ್ರಾಣಿನೇ ಆಹಾರ. ಯಾವ ಪ್ರಾಣಿ ತನ್ನನ್ನು ಕೊಲ್ಲುತ್ತೆ, ಯಾವ ಪ್ರಾಣಿಯಿಂದ ನಾನು ಆಹಾರ ಪಡ್ಕೋಬಹುದು, ಟೋಟಲ್ ಕನ್ಫ್ಯೂಷನ್ ಫೇಸ್ನಲ್ಲಿದ್ದಾನೆ ಮನುಷ್ಯ. ಆದರೂ ಧೈರ್ಯ ಮಾಡ್ತಾನೆ ನೋಡಿ ಆ ಮನುಷ್ಯ.
ಅಲ್ವಾ? ನಮ್ಮ ಪೂರ್ವಜರು ಅಷ್ಟು ರಿಸ್ಕ್ ತಗೊಂಡಿದ್ರಿಂದಾನೇ ಇಷ್ಟು ಕ್ರಾಂತಿಗಳಾಗಿರೋದು. ಸೊ ಹಾಗಾಗಿ ಅನಿಮಲ್ ಡೊಮೆಸ್ಟಿಕೇಶನ್, ಪ್ರಾಣಿಗಳನ್ನು ಬೇಟೆ ಆಡೋದಕ್ಕಿಂತ ನಾವೇ ಸಾಕಬಹುದಲ್ವಾ, ಆ ರೀತಿ ಪ್ರಯೋಗ ಮಾಡ್ತಾನೆ. ಆ ಪ್ರಯೋಗನೇ ಮುಂದೆ ನಿಯೋಲಿಥಿಕ್ ಟೈಮ್ನಲ್ಲಿ ಫುಡ್ ಪ್ರೊಡ್ಯೂಸಿಂಗ್ ಎಕಾನಮಿ ಆಗುತ್ತೆ. ಅಂತಂದರೆ ಫುಡ್ ಗ್ಯಾದರಿಂಗ್, ಹಂಟಿಂಗ್ ಅಲ್ಲ, ಫುಡ್ ಪ್ರೊಡಕ್ಷನ್ಗೇನಾದರೂ ಸಾಧ್ಯ ಆಗುತ್ತಾ ಅನ್ನೋದು ಇಂಪಾರ್ಟೆಂಟು. ಮನುಷ್ಯನ ಕಲ್ಪನೆ ಮತ್ತು ಅವನ ಒಂದು ಪ್ರಮುಖವಾದಂಥ ಕ್ರಿಯೆಗಳು ಫುಡ್ ಪ್ರೊಡ್ಯೂಸಿಂಗ್ ಎಕಾನಮಿ ನಿಯೋಲಿಥಿಕ್ ಟೈಮ್ನಲ್ಲಿ ಕಾರಣ ಆಗುತ್ತೆ. ಸೊ ಪ್ಯಾಲಿಯೋಲಿಥಿಕ್ನಲ್ಲಿ ಹಂಟಿಂಗು ಗ್ಯಾದರಿಂಗ್ ಅಷ್ಟೇ. ಈಗ ಮೀಸೋಲಿಥಿಕ್ನಲ್ಲಿ ಎಕ್ಸ್ಪೆರಿಮೆಂಟ್ ಫೇಸು ಟ್ರೈ ಮಾಡ್ತಾ ಇದ್ದಾನೆ. ಮುಂದೆ ನಿಯೋಲಿಥಿಕ್ನಲ್ಲಿ ಏನಾಗುತ್ತೆ, ಫುಡ್ಡನ್ನು ಪ್ರೊಡ್ಯೂಸ್ ಮಾಡುವಂಥ ಲೆವೆಲ್ಲಿಗೆ ಮನುಷ್ಯ ಬೆಳೀತಾನೆ. ಹಾಗಾಗಿ ಈ ಒಂದು ಹಂತದಲ್ಲಿ ನಾವಿದ್ದೇವೆ ಈಗ. ಮತ್ತು ಅರ್ಲಿ ಕಲ್ಟಿವೇಷನ್ ಅಂತ ಹೇಳಿದ್ವಿ. ಏನು ಮಾಡಿದ್ದ ಹಾಗಾದರೆ ಅವನು ಮೀಸೋಲಿಥಿಕ್ ಟೈಮ್ನಲ್ಲಿ ಏನು ಮಾಡಿರಬಹುದು? ಅಟೆಂಪ್ಟ್ ಮಾಡ್ತಾ ಇದ್ದ ಅಲ್ವಾ? ಅಟೆಂಪ್ಟ್ ಅಂತಂದರೆ ಪ್ರಯತ್ನಿಸ್ತಾ ಇದ್ದ. ಕೃಷಿ ಅಂತಂದರೆ ನಾವು ಅಂದ್ಕೊಳ್ಳೋದೇನು ಕಂಪ್ಲೀಟಾಗಿ ಇವತ್ತಿನ ಕೃಷಿ ನಾವು ನೋಡ್ತಾ ಇದ್ದೇವೆ ಹಾಗಿರೋದಿಲ್ಲ. ಆಗಿನ ಕಾಲದಲ್ಲಿ ಯಾವ ಬೆಳೆ ಬಿತ್ತಿದ್ರೆ ಅದು ಎಡಿಬಲ್ಲು, ಯಾವುದು ಟಾಕ್ಸಿಕ್ಕು ಅಥವಾ ಯಾವುದು ಎಡಿಬಲ್ ಅಲ್ಲ ಅಲ್ವಾ, ಯಾವುದರಲ್ಲಿ ವಿಷ ಇದೆ ಅದೆಲ್ಲ ಗೊತ್ತಾಗೋದಿಲ್ಲ. ಅಷ್ಟು ಎಕ್ಸ್ಪೆರಿಮೆಂಟ್ ಮಾಡಿರಬೇಕು ಅದಕ್ಕೆ. ಅರ್ಲಿ ಅಟೆಂಪ್ಟ್ಸ್ ಎಟ್ ಪ್ಲಾಂಟ್ ಕಲ್ಟಿವೇಷನ್ ಅಲ್ಲಕ್ಕೆ ನಮಗೆ ಎಕ್ಸಾಂಪಲ್ ಸಿಗುತ್ತೆ. ಪ್ರತಿ ಸಾರಿ ನಾನು ಮ್ಯಾಪನ್ನು ಬಿಡಿಸ್ತಾ ಇದ್ದೇನೆ, ಯಾಕಂತಂದರೆ ಕಲ್ಪನೆ ನಿಮಗೂ ಒಂಥರ ಬಿಡಿಸಿರೋ ಥರ ಕಲ್ಪನೆ ಬರಬೇಕು, ನೀವು ಬಿಡಿಸ್ಬೇಕು. ಬಾಗೋ ರಾಜಸ್ಥಾನ್ ಆ ಪ್ರದೇಶದಲ್ಲಿ, ಉತ್ತರ ಪ್ರದೇಶದ ಬೇಲನ್ ವ್ಯಾಲಿ ಈಗಾಗಲೇ ನೋಡಿರೋದು. ಸೊ ಇದೆರಡು ಪ್ಲೇಸ್ನಲ್ಲಿ, ಈ ಪ್ಲೇಸ್ಗಳಲ್ಲಿ ಏನಿದೆ ನಮಗೆ ಒಂದು ಎವಿಡೆನ್ಸ್ ಸಿಗುತ್ತೆ. ಯಾವ ಎವಿಡೆನ್ಸ್ ಅಂತಂದರೆ ಪ್ಲ್ಯಾಂಟ್ ಕಲ್ಟಿವೇಷನ್ ಮಾಡಲಿಕ್ಕೆ ಅಥವಾ ಕೃಷಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಮನುಷ್ಯ ಪ್ರಯತ್ನಿಸ್ತಾ ಇದ್ದ. ಮುಂದೆ ಇದೇನು ಒಂಥರ ಸೆಟಲ್ಡ್ ಅಗ್ರಿಕಲ್ಚರ್ಗೆ ಒಂಥರ ಟ್ರಾನ್ಸಿಷನ್ ಫೇಸ್ ಇದು. ಇದೇ ಮುಂದೆ ಇನ್ನಷ್ಟು ಮುಂದಿನ ಹಂತಕ್ಕೆ ಹೋಗುತ್ತೆ, ಅಂತ ನೆಕ್ಸ್ಟ್ ಫೇಸಿಗೆ ಹೋಗುತ್ತೆ. ಸೊ ಅರ್ಲಿ ಕಲ್ಟಿವೇಷನ್ ಮಾಡ್ತಾ ಇದ್ದಾನೆ ಮೀಸೋಲಿಥಿಕ್ ಟೈಮ್ನಲ್ಲಿ. ಮತ್ತು ಅದರ ಜೊತೆ ಇನ್ನೇನು, ಒಂದು ನಿಮಿಷ ಫುಲ್ ಸ್ಕ್ರೀನಿಗೆ ಹಾಕ್ತಾನೆ. ಎಸ್, ಅರ್ಲಿ ಕಲ್ಟಿವೇಷನ್ ಆಯಿತು. ಇದಾದಮೇಲೆ ಅನಿಮಲ್ ಡೊಮೆಸ್ಟಿಕೇಷನ್. ಅನಿಮಲ್ ಡೊಮೆಸ್ಟಿಕೇಷನ್ ಅಂತಂದರೆ ಪ್ರಾಣಿಗಳನ್ನು ಸಾಕೋದು. ಪ್ರಾಣಿಗಳೆಲ್ಲ ಹೇಗೆ ಬೇಕೋ ಹಾಗೆ ಸಾಕ್ಲಿಕ್ಕೆ ಆಗೋದಿಲ್ಲ. ಮೊದಲು ಬೇಟೆ ಆಡ್ತಿದ್ದವನು, ಹಂಟಿಂಗ್ ವೈಲ್ಡ್ ಎನಿಮಲ್ಸ್. ಬೇಟೆ ಆಡ್ತಾ ಆಡ್ತಾ ಪ್ರಾಣಿಗಳನ್ನು ಗಮನಿಸ್ತಾನೆ, ಅಬ್ಸರ್ವ್ ಮಾಡ್ತಾನೆ, ನಿಧಾನವಾಗಿ ಒಂದೊಂದೇ ಪ್ರಾಣಿಗಳ ಜೊತೆ ಇಂಟರಾಕ್ಷನ್ ಅಂತಂದರೆ ಹೋಗಿ ಕನ್ನಡದಲ್ಲಿ ಮಾತಾಡ್ತಾನೆ ಅಂತಲ್ಲ ಅಲ್ವಾ. ಪ್ರಾಣಿಗಳ ಹಾವಭಾವವನ್ನು ಗುರುತಿಸಿ ಅವುಗಳನ್ನು ಹೇಗಾದರೂ ಮಾಡಿ ಪಳಗಿಸಬಹುದಾ ಅಬ್ಸರ್ವ್ ಮಾಡ್ತಾನೆ ಮನುಷ್ಯ. ಕ್ಲೋಸರ್ ಇಂಟರಾಕ್ಷನ್ ವಿತ್ ಅನಿಮಲ್ಸ್. ಆ ಇಂಟರಾಕ್ಷನಿಂದ ಅವನಿಗೆ ಕೆಲವೊಂದು ಪ್ರಾಣಿಗಳ ವೀಕ್ನೆಸ್ ಗೊತ್ತಾಗುತ್ತೆ. ಈಗ ಉದಾಹರಣೆಗೆ ಯಾವುದೋ ಒಂದು ಪ್ರಾಣಿ ಒಂದು ಆಹಾರವನ್ನು ಮುಂದ್ಗಡೆ ಇಟ್ಟರೆ ಅದನ್ನು ತಿನ್ಲಿಕ್ಕಂತ ಬರುತ್ತೆ, ಆ ಸಮಯದಲ್ಲಿ ಅದನ್ನು ಹಿಡಿದು ಬಿಡೋದು. ಸೊ ಈ ರೀತಿ ಇಂಟರಾಕ್ಷನ್ ಮಾಡಿ ಅವುಗಳನ್ನು ಪಳಗಿಸೋದಿರಬಹುದು ಅಥವಾ ಸಂಪರ್ಕವನ್ನು ಸಾಧಿಸಿ ಅವುಗಳನ್ನು ನಿಯಂತ್ರಿಸೋದು. ಅಲ್ಲಿಂದ ಶುರುವಾಗಿರೋದು ಅನಿಮಲ್ ಡೊಮೆಸ್ಟಿಕೇಷನ್. ಎನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತೇವೆ ಅಥವಾ ಪ್ಯಾಸ್ಟೋರಲಿಸಮ್ ಅಂತ ಸಹ ಹೇಳ್ತೇವೆ. ಭಾರತದಲ್ಲಿ ಎಲ್ಲಿ ಲ್ಯಾಡೋಜ್ವರ್ ಅಥವಾ ಲಾಧೇಜ್ವರ್ ಅಂತ ಸಹ ಇದೆ. ಲ್ಯಾದೋಜ್ವರ್ ಪ್ರೊನೌನ್ಸಿಯೇಷನ್ ಬೇರೆ ಇರಬಹುದು. ಎಲ್ಲಿರೋದು ಗುಜರಾತ್ನ ಭಾಗದಲ್ಲಿ ಲಾಧೇಶ್ವರ್ ಅಥವಾ ರತ್ನಪುರ್, ಆ ಭಾಗದಲ್ಲಿ ನಮಗೆ ಇಂಪಾರ್ಟೆಂಟ್ ಸೈಟ್ಸ್ ಇದೆ. ಯಾವುದ್ರ ಬಗ್ಗೆ? ಪ್ರಾಣಿ ಸಾಕಣೆ ಬಗ್ಗೆ. ಮತ್ತು ಅದರ ಜೊತೆ ಮಧ್ಯಪ್ರದೇಶದ ಆದಮ್ಗಢ್ ಅಂತ ಸಹ ಹೇಳ್ತಾರೆ. ಸೊ ಆದಮ್ಗಢದಲ್ಲಿ ಪ್ರಮುಖವಾದಂತಹ ಎವಿಡೆನ್ಸ್ ಪ್ರಾಣಿಗಳ ಸಾಕಣೆಗೆ ಸಂಬಂಧಿಸಿದಂಥ ಪುರಾವೆಗಳು ಸಿಕ್ಕಿದೆ. ಸೊ ಏನೇ ನೋಡಿದ್ವಿ, ಮನುಷ್ಯ ಟ್ರಾನ್ಸಿಷನ್ ಫೇಸಲ್ಲಿದ್ದಾನೆ, ಕಲ್ಟಿವೇಷನ್ ಟ್ರೈ ಮಾಡ್ತಾ ಇದ್ದಾನೆ, ಡೊಮೆಸ್ಟಿಕೇಷನ್ ಟ್ರೈ ಮಾಡ್ತಾ ಇದ್ದಾನೆ. ಮುಂದೆ ಅವನು ಯೂಸ್ ಮಾಡಿರುವಂಥ ಟೂಲ್ಸ್ಗಳಲ್ಲಿ ಏನು ಬದಲಾವಣೆ ಆಯಿತು? ಟೆಕ್ನಾಲಜಿ, ನಾವಿವತ್ತೇನು AI ಅಂತ ಹೇಳ್ತೇವೆ, ಇದು ನಮ್ಮ ಕಾಲದ ಟೆಕ್ನಾಲಜಿ. ಆಗಿನ ಕಾಲದ ಮನುಷ್ಯನ ಟೆಕ್ನಾಲಜಿ ಯಾವುದು? ಮೈಕ್ರೋಲಿಥಿಕ್ ಅಂತಂದರೆ ಈ ಸಂದರ್ಭದಲ್ಲಿ ಬರೋದು. ಹಿಂದೆ ಪ್ಯಾಲಿಲಿಥಿಕ್ನಲ್ಲಿ ಕೋರು, ಫ್ಲೇಕ್ಸು ಅನ್ನೋದೆಲ್ಲ ನೋಡಿದ್ವಿ, ಬ್ಲೇಡ್ ಬಂತು ಆಮೇಲೆ ಅಲ್ವಾ. 3 ನೆನಪು ಮಾಡ್ಕೊಳ್ಳಿ. ಈಗ ಇಲ್ಲಿ ಹೇಗಿದೆ ನೋಡಿ, ಸ್ಮಾಲ್ ಲೈಟ್ ಶಾರ್ಪ್ ಸ್ಟೋನ್ ಟೂಲ್ಸ್, ಚಿಕ್ಕದು ಮತ್ತು ತುಂಬ ಶಾರ್ಪ್ ಆಗಿರೋದು, ಲೈಟ್ ಆಗಿರೋದು. ಲೈಟ್ ಅಂದರೆ ಭಾರ ಏನೂ ಇರೋದಿಲ್ಲ, ಹಗುರವಾದಂತಹ
ಉಪಕರಣಗಳು. ಹಳೆ ಶಿಲಾಯುಗದಲ್ಲಾದರೆ ದೊಡ್ಡದು ಕೋರ್ ಇರ್ತಾ ಇತ್ತು, ಆಮೇಲೆ ಫ್ಲೇಕನ್ನು ಶುರು ಮಾಡಿದ್ವಿ, ಆಮೇಲೆ ಬ್ಲೇಡ್ ಬಂದಿದೆ. ಇಲ್ಲಿ ಮೈಕ್ರೋಲಿಥಿಕ್ ಟೆಕ್ನಾಲಜಿ ಯಾವಾಗ ಮೀಸೋಲಿಥಿಕ್ನಲ್ಲಿ ನಾವಿದ್ದೇವೆ. ಸೊ ಮೀಸೋಲಿಥಿಕ್ನಲ್ಲಿ ಚಿಕ್ಕದಿದೆ, ಲೈಟ್ ಆಗಿದೆ, ಶಾರ್ಪ್ ಆಗಿದೆ, ಅದಕ್ಕೆ ನಾವು ಮೈಕ್ರೋಲಿಥ್ಸ್ ಅಂತ ಕರಿತೇವೆ. ಸ್ಮಾಲ್ ಲೈಟ್ ಶಾರ್ಪ್ ಸ್ಟೋನ್ ಟೂಲ್ಸ್. ಮತ್ತು ಇದು ಚಿಕ್ಕದಾಯಿತು ಅನ್ನೋಕ್ಕಿಂತ ಅದನ್ನು ಹೆಚ್ಚು ಉಪಯುಕ್ತವಾದ ರೀತಿಯಲ್ಲಿ ಮನುಷ್ಯ ಬಳಸಲಿಕ್ಕೆ ಪ್ರಾರಂಭಿಸಿದ. ಅಂದರೆ ಎಷ್ಟು ಚೆನ್ನಾಗಿ ಬಳಸಿದರೆ ಹೆಚ್ಚು ಎಫಿಷಿಯನ್ಸಿ ಇರುತ್ತೆ. ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ, ಆವತ್ತು ಮನುಷ್ಯನಿಗೆ ಕಡಿಮೆ ಸಂಪನ್ಮೂಲಗಳಿಂದ ಹೆಚ್ಚಿನ ಆಹಾರ ಪಡ್ಕೊಳ್ಬೇಕಾಗಿತ್ತು, ಹೆಚ್ಚೆಚ್ಚು ಕೆಲಸಗಳನ್ನು ತನಗನ್ಸಿದ್ದನ್ನು ಮಾಡಬೇಕಾಗಿತ್ತು. ಹಾಗಾಗಿ ಮೈಕ್ರೋಲಿಥ್ಸನ್ನು ಅವನು ಏನು ಮಾಡ್ತಾ ಇದ್ದ, ಈ ಥರ ಸ್ಮಾಲ್ ಲೈಟ್ ಶಾರ್ಪ್ ಏನಿರ್ತಾ ಇತ್ತು ಅದನ್ನು ನಾವು ನೋಡಿದ್ವಲ್ವ, ಅನಿಮಲ್ ಬೋನ್ಸ್ ಅಂತ ಹಿಂದಿನ ವಿಡಿಯೋದಲ್ಲಿ ಬಂದಿತ್ತು, ಬೋನು ಮತ್ತು ವುಡನ್ ಹ್ಯಾಂಡಲ್ಸಿಗೆ ಅಟ್ಯಾಚ್ ಮಾಡ್ತಾನೆ. ಮೈಕ್ರೋಲಿಥ್ಸನ್ನು ನೇರವಾಗಿ ಹಿಡಿದು ಬಳಸೋದಕ್ಕಿಂತ ಮರ ಅಥವಾ ಮೂಳೆಯ ಭಾಗಕ್ಕೆ ಅದನ್ನು ಜೋಡಿಸಿ ಒಂಥರ ಕಾಂಪೋಸಿಟ್ ಟೂಲ್ಸ್ ಅಂತ ಕರಿತೇವೆ. ಅಂತಂದರೆ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋದು. ಈಗ ನಮ್ಮ ಮನೆಯಲ್ಲೇ, ನಿಮ್ಮ ಕಡೆ ಏನು ಹೇಳ್ತಾರೆ ಗೊತ್ತಿಲ್ಲ, ಅಂತಂದರೆ ಈಗ ಕತ್ತಿ ಅಂತಂದರೆ ಹಿಡಿಕೆ ಇರುತ್ತೆ ನೋಡಿ, ಹಿಡಿಕೆ ಬೇರೆ ಕತ್ತಿ ಬೇರೆ ಅಲ್ವಾ. ಡೈರೆಕ್ಟಾಗಿ ಕಬ್ಬಿಣವನ್ನೇ ಹಿಡ್ಕೊಂಡು ಕತ್ತಿ ಅಂತ ಹೇಳಲಿಕ್ಕಾಗಲ್ಲ, ಕತ್ತಿಗೆ ಹಿಡಿಕೆ ಇರುತ್ತೆ. ಅದೇ ರೀತಿ ಈ ಖಡ್ಗ ಅಂತ ಹೇಳ್ತೇವೆ ನಾವು, ದೊಡ್ಡ ದೊಡ್ಡ ರಾಜ ಮಹಾರಾಜರದ್ದು ಖಡ್ಗ ಅಂದ ತಕ್ಷಣ ಆ ಒಂದು ಇದೆ ಖಡ್ಗವನ್ನೇ ಡೈರೆಕ್ಟಾಗಿ ಹಿಡ್ಕೊಳ್ಳಲ್ಲ, ಅದಕ್ಕೆ ಹಿಡಿಕೆ ಸಹ ಇರುತ್ತೆ. ಈ ರೀತಿ ಕಾಂಪೋಸಿಟ್ ಟೂಲ್ಸ್ಗಳು, ಅದಕ್ಕೆ ಹ್ಯಾಂಡಲ್ ಅಥವಾ ಅದನ್ನು ಹಿಡ್ಕೊಳ್ಳಿಕ್ಕೆ ಒಂದು ರೀತಿಯಾದಂತಹ ಹಿಡಿಕೆಗಳನ್ನು ಬಳಸ್ತಾನೆ ಅಥವಾ ಅದನ್ನು ತಯಾರಿಸ್ತಾನೆ. ಎಲ್ಲ ಸೇರಿ ಬಹಳ ಎಫೆಕ್ಟಿವ್ ಆಗಿ ಬೇಟೆ ಆಡಲಿಕ್ಕೆ ಅವನು ಮುಂದಾಗ್ತಾ ಇದ್ದಾನೆ. ಸೊ ಅಲ್ಲಿ ಬೋ, ಆ್ಯರೋ, ಸ್ಪಿಯರ್ಸ್ ಅಲ್ವಾ, ಈ ರೀತಿಯಾದಂಥದ್ದು ಅಂತಂದರೆ ನಿಮ್ಮ ಬಿಲ್ಲು ಬಾಣ ಇರಬಹುದು. ಸೊ ಅದನ್ನೆಲ್ಲ ಈಗ ತಯಾರಿಸಲಿಕ್ಕೆ ಮುಂದಾಗ್ತಾ ಇದ್ದಾನೆ. ಮತ್ತು ಈ ಒಂದು ಸೈಜ್ ನೋಡಿ, ಮೈಕ್ರೋಲಿಥ್ಸ್ ಅಂತಂದರೆ ಬಹಳ ಸಣ್ಣದು, 1 to 5 ಸೆಂಟಿಮೀಟರು. ಮತ್ತು ಅದ್ರ ಜೊತೆ ಮಟೀರಿಯಲ್ಸು ಕ್ವಾರ್ಝೈಟು, ಜಾಸ್ಪರು, ಚೆರಿಟ್, ಅಗೇಟು, ಇದೆಲ್ಲ ಬೇರೆ ಬೇರೆ ಕಾಂಪೋಸಿಟ್ ಮಟೀರಿಯಲ್ಸು. ಅದನ್ನು ಯೂಸ್ ಮಾಡಿ ಅವನು ಹೆಚ್ಚು ಆಯುಧಗಳನ್ನು ತಯಾರಿಸ್ತಾ ಇದ್ದ. ಫಿಲಿಮ್ಸಲ್ಲಿ ಇಲ್ಲಿ ತನಕ ಇಂಥ ಟೂಲ್ಸ್ಗಳ ಬಗ್ಗೆ ಕೇಳಿದ್ದು ಕಡಿಮೆ. ಕೇಳಿದ್ದು ಯಾವುದ್ರ ಬಗ್ಗೆ ಜಾಸ್ತಿ ಅಂತಂದರೆ ಸೈಟ್ಸ್ ಬಗ್ಗೆ, ಯಾವ ಪ್ರದೇಶಗಳಲ್ಲಿ ಯಾವ ಸಂದರ್ಭದಲ್ಲಿ ಮನುಷ್ಯ ಹೇಗೆ ವಾಸಿಸ್ತಾ ಇದ್ದ. ಹಾಗಾಗಿ ಆ ಒಂದು ಕಲ್ಪನೆ ಸರಿಯಾಗಿರಬೇಕು. ಇನ್ನು ಮೈಕ್ರೋಲಿಥ್ಸಲ್ಲಿ ಜಾಮೆಟ್ರಿಕ್ ಮತ್ತು ನಾನ್ ಜಾಮೆಟ್ರಿಕ್ ಅಂತ ಇದೆ. ಅಂದರೆ ಅವುಗಳ ಆಕಾರದ ಆಧಾರದ ಮೇಲೆ 2 ರೀತಿಯಾಗಿ ನಾವು ವಿಂಗಡಿಸಬಹುದು. ಮೈಕ್ರೋಲಿಥ್ಸ್ ಅಂತಂದರೆ ಏನು ಹೇಳಿ, ಸ್ಮಾಲು ಲೈಟ್ ಶಾರ್ಪ್ ಸ್ಟೋನ್ ಟೂಲ್ಸ್. ಈಗ ಅವುಗಳ ಶೇಪ್, ಅವುಗಳ ಆಕಾರದ ಮೇಲೆ ಒಂದು ಟ್ರಯಾಂಗಲ್, ರಾಂಬಾಯ್ಡು ಅಥವಾ ಟ್ರಾಪೆಜಾಯ್ಡು, ಸೊ ಇದೆಲ್ಲ ಮುಖ್ಯವಾಗಿ ಒಂದು ಶೇಪನ್ನು ಹೊಂದಿದೆ, ಅದಕ್ಕೆ ಒಂದು ಆಕಾರ ಇದೆ, ಹೇಳಬಹುದಾದಂಥ ಒಂದು ಆಕಾರ ಇದ್ದರೆ ಅದು ಜಾಮೆಟ್ರಿಕ್ಕು. ಯಾವುದೇ ಫಿಕ್ಸ್ಡ್ ಜಾಮೆಟ್ರಿಕ್ ಶೇಪ್ ಇಲ್ಲ ಅಂತಂದರೆ ಅದು ನಾನ್ ಜಾಮೆಟ್ರಿಕ್ಕು. ಅಂದರೆ ನಾನ್ ಜಾಮೆಟ್ರಿಕಲ್ಲಿ ಯಾವುದೇ ಸ್ಪೆಸಿಫಿಕ್ ಶೇಪ್ ಇರೋದಿಲ್ಲ. ಈಗ ಹಳೆ ಶಿಲಾಯುಗದಲ್ಲಿ ಕೆಲವೊಂದು ಬ್ಲೇಡ್ಸು, ಬ್ಯೂರಿನ್ಸ್ ಅಂತೆಲ್ಲ ಇತ್ತು, ಅದಕ್ಕೆ ಸ್ಪೆಸಿಫಿಕ್ ಶೇಪ್ ಅಂತ ಇರಲಿಲ್ಲ, ಅದನ್ನು ಹೇಗೆ ಬೇಕೋ ಹಾಗೆ ಆಮೇಲೆ ಬದಲಾಯಿಸ್ಕೊಳ್ತಾ ಇದ್ದ. ಮಿನಿಯೇಚರ್ ಬ್ಲೇಡ್ಸು, ಬ್ಯೂರಿನ್ಸ್ ಅಂತೆಲ್ಲ ಇತ್ತಲ್ವ. ಸೊ ಅದು ಇಲ್ಲೂ ಸಹ ಮುಂದುವರಿಯುತ್ತೆ ನಾನ್ ಜಾಮೆಟ್ರಿಕಲ್ಲಿ. ಇದರ ಜೊತೆ ಇನ್ನೊಂದು ದೊಡ್ಡ ಬದಲಾವಣೆ ಅಲ್ವಾ, ಇನ್ನೊಂದು ಬದಲಾವಣೆ ಪ್ರಮುಖವಾಗಿರೋದು ಒರಿಜಿನ್ ಆಫ್ ಪಾಟರಿ. ನೋಡಿ, ಕಲ್ಪನೆ ಮಾಡ್ಕೊಳ್ಳಿ, ಹಿಂದೆ ಮನುಷ್ಯ ಪ್ರಕೃತಿಯಿಂದ ಸಂಗ್ರಹಿಸ್ತಾ ಇದ್ದ, ಗ್ಯಾದರ್ ಮಾಡ್ತಾ ಇದ್ದ, ಹಂಟ್ ಮಾಡ್ತಾ ಇದ್ದ. ಯಾಕೆ ಪದೇ ಪದೇ ಹೇಳ್ತೇನೆ ಅಂತಂದರೆ ಆ ಫ್ಲೋ ಗೊತ್ತಿರಬೇಕು. ಆಹಾರ ಸಿಕ್ಕ ತಕ್ಷಣ ಬಳಸ್ತಾ ಇದ್ದ ಅಥವಾ ಹೊತ್ಕೊಂಡು ಹೋಗಿ ಅದನ್ನು ತಿಂತಾ ಇದ್ದ ಪ್ರಾಣಿಯಾಗಿದ್ದರೆ. ಆದರೆ ಬರ್ತಾ ಬರ್ತಾ ಅವನಿಗೆ ಪ್ರಾಣಿ ಸಾಕಣೆ ಇರಬಹುದು, ಕಲ್ಟಿವೇಷನ್ ಇರಬಹುದು, ಅದನ್ನು ಟ್ರೈ ಮಾಡ್ತಾ ಇದ್ದ ಹಾಗೆ ಆಹಾರವನ್ನು ಸಂಗ್ರಹಿಸಬೇಕಾದ ಅವಶ್ಯಕತೆ ಹೆಚ್ಚಾಗತ್ತೆ. ಆಹಾರ ಒಂದು ಕಡೆ ಸಂಗ್ರಹಿಸಬೇಕು ಅಂತಂದರೆ, ಸ್ಟೋರ್ ಮಾಡಬೇಕು ಅಂತ ಅಂದರೆ ಅದಕ್ಕೇನು ಬೇಕು, ಯಾವುದಾದ್ರೂ ಒಂದು ಪಾತ್ರೆ ಬೇಕು ಅಲ್ವಾ. ಎಷ್ಟೋ ಪ್ರತಿದಿನ ಹೋಗಿ ಬೇಟೆ ಆಡ್ತಾ ಇದ್ದ ಮೊದಲು, ಆಮೇಲೆ ಏನು ಗೊತ್ತಾಯಿತು, ಪ್ರತಿದಿನ ಬೇಟೆ ಆಡಬೇಕಾಗಿಲ್ಲ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು 1-2-3 ದಿನಕ್ಕೆ ಹೋಗಿ ತಂದುಕೊಳ್ಳೋಣ. ತರ್ತಾ ಅದು ಹಾಳಾಗತ್ತೆ, ಬಹಳ ದಿನ ಇಟ್ಟರೆ ಅದು ಹಾಳಾಗತ್ತೆ ಆ ಒಂದು ಆಹಾರ.
ಹಾಗಾಗಿ ಒಂದು ಕಡೆ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಲಿಕ್ಕೆ ಒಂದು ಪಾತ್ರೆ ಬೇಕು. ಹಾಗಾಗಿ ಪಾತ್ರೆ ಬೇಕು ಅಂತಂದರೆ ಮಣ್ಣಿಂದ ಏನು ಮಾಡಬಹುದು? ಈಗಿನ ಥರ ಕಬ್ಬಿಣ, ಸ್ಟೀಲು ಇದೆಲ್ಲ ಇರಲಿಲ್ಲ ಆವಾಗ. ಇರೋದೇ ಮಣ್ಣು ಅಲ್ವಾ? ನೋಡಿ, ಪ್ರಕೃತಿಯಲ್ಲಿ ಕಲ್ಲಿದೆ, ಮಣ್ಣಿದೆ, ಅದನ್ನೇ ಯೂಸ್ ಮಾಡಿಕೊಂಡು ಬಂದವರು ಮನುಷ್ಯ. ಈಗ ಆ ಪಾತ್ರೆಗೆ ಏನು ಮಾಡ್ತಾನೆ? ಮುಖ್ಯವಾಗಿ ಮಣ್ಣನ್ನು ಬಳಸ್ತಾನೆ. ಅದರಲ್ಲೂ ಬೇಲನ್ ವ್ಯಾಲಿಯಲ್ಲಿ ನಮಗೆ ಚೋಪಾನಿ ಮ್ಯಾಂಡೋ ಅಂತ ಹೇಳ್ತಾರೆ. ಅಲ್ಲಿ ಏನು ಸಿಕ್ಕಿದೆ ನಮಗೆ? ಈ ಮಡಿಕೆಗಳ ಬಗ್ಗೆ, ಮಡಿಕೆಗಾರಿಕೆ, ಪಾಟರಿ ಸ್ಟಾರ್ಟ್ ಆಗಿದೆ ಅಂತ ನಮಗೆ ಒಂದು ಪುರಾವೆ ಸಿಗುತ್ತೆ. ಅರ್ಲಿ ಹ್ಯಾಂಡ್ ಮೇಡ್ ಪಾಟ್ರಿ ಸಿಕ್ಕಿದೆ ಬೇಲನ್ ವ್ಯಾಲಿಯಲ್ಲಿ, ಉತ್ತರ ಪ್ರದೇಶ. ನೆನಪಾಗಬೇಕು, ಬೇಲನ್ ವ್ಯಾಲಿ ಭೀಮ್ಬೆಟ್ಕ ಕೆಳಗಡೆ ಇದೆ, ಅದ್ರ ಕೆಳಗಡೆ ವಿಂಧ್ಯ ಪರ್ವತ ಶ್ರೇಣಿ ಇದೆ, ರೀಕಾಲ್ ಆಗಬೇಕು. ಸೊ ಈ ರೀತಿ ಪಾಟರಿ ಸ್ಟಾರ್ಟ್ ಆಯಿತು ಆಹಾರವನ್ನು ಸಂಗ್ರಹಿಸಿಡ್ಲಿಕ್ಕೆ. ಅದರಲ್ಲಿ ಧಾನ್ಯ ಸಂಗ್ರಹಣೆ ಇರಬಹುದು, ಆಹಾರ ತಯಾರಿಕೆ ಅಲ್ವಾ. ಹಿಂದಿನ ಇದರಲ್ಲಿ ಫೈರ್ ಎಂಟ್ರಿ ಆಗಿದೆ. ಫೈರ್ ಎಂಟ್ರಿ ಆದಮೇಲೆ ಆಹಾರವನ್ನು ಬೇಯಿಸಿದ ಮೇಲೆ ಅದನ್ನು ಇಡೋದು. ಸೊ ಈ ರೀತಿ ಆಹಾರ ತಯಾರಿಕೆಗೋಸ್ಕರ ಸಹ ಮಡಿಕೆಯನ್ನು ಬಳಸಬಹುದು. ಸೊ ಹಾಗಾಗಿ ಹ್ಯಾಂಡ್ ಮೇಡ್ ಪಾಟರಿಯ ಒಂದು ಏಜ್ ಸ್ಟಾರ್ಟ್ ಆಗುತ್ತೆ. ಫುಡ್ ಪ್ರಿಪೇರ್ ಮಾಡ್ತಾ ಇದ್ದ, ಮತ್ತು ಅದನ್ನು ಗ್ರೇನ್ಸ್ಗಳನ್ನು ಸ್ಟೋರ್ ಮಾಡಲಿಕ್ಕೆ ಆ ಪಾಟರಿಯನ್ನು ಬಳಸ್ತಾ ಇದ್ದ. ಫುಡ್ ಮ್ಯಾನೇಜ್ಮೆಂಟಲ್ಲಿ ಮನುಷ್ಯ ಈಗ ಒಂಥರ ರಿಫಾರ್ಮ್ಗಳನ್ನು ಮಾಡ್ತಾ ಬಂದಿದ್ದಾನೆ, ಅಥವಾ ಅದರಲ್ಲಿ ಅಡ್ವಾನ್ಸ್ ಆಗ್ತಾ ಇದ್ದಾನೆ. ಹೇಗೆ ನೋಡಿ, ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇದೆ, ಫುಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಚೇಂಜ್ ಆಗ್ತಾ ಇದೆ, ಯೂಸ್ ಮಾಡ್ತಾ ಇರೋ ಟೆಕ್ನಾಲಜಿ ಬದಲಾಗ್ತಾ ಇದೆ, ಇಕೊನಾಮಿ ಚೇಂಜ್ ಆಗುತ್ತೆ ಮುಂದೆ. ಇದೆಲ್ಲ ಸಹ ಒಂದಕ್ಕೊಂದು ಲಿಂಕ್. ಈಗ ಮೀಸೋಲಿಥಿಕ್ ಬರಿಯಲ್ಸ್ ಇಷ್ಟೆಲ್ಲ ಮಾಡಿದ ಮನುಷ್ಯ ಸಾವಿನ ಬಗ್ಗೆ ಏನು ತಿಳ್ಕೊಂಡಿರಬಹುದು? ಸಾವು ಅಂತಂದರೆ ಅವನಿಗೇನು ಕಲ್ಪನೆ ಇರಬಹುದು? ಸಾವು ಅನ್ನೋದು ಇವತ್ತಿಗೂ ಸಹ ನಮಗೊಂದು ನಿಗೂಢ. ಸಾವನ್ನು ಗೆಲ್ಲಲಿಕ್ಕೆ ಎಷ್ಟೋ ವೈದ್ಯರು, ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ನೋಡಿರಬಹುದು, ನ್ಯೂಸ್ಗಳನ್ನು ನೋಡ್ತಾ ಇರಿ. ಅದರ ಮೇಲೆ ಮೇನ್ಸ್ ಕ್ವಶನ್ ಬರುತ್ತೆ ಮುಂದಿನ ವರ್ಷ. ಈ ವರ್ಷ ಏಜೆಂಟಿಕ್ AI ಮೇಲೆ ಬಂದಿದೆ. ಯಾವುದು ಹೊಸ ಹೊಸ ತಂತ್ರಜ್ಞಾನ ಇರುತ್ತೋ ಅದರ ಮೇಲೆ ಒಂದು ಕಣ್ಣು ಇಡಲೇಬೇಕು ನೀವು. ಈ ರೀಸೆಂಟ್ಲಿ ತುಂಬ ವರ್ಷಗಳಿಂದ ನಮ್ಮ ಯೌವನ ಇರಬಹುದು, ನಮ್ಮ ಆಯಸ್ಸನ್ನು ಕಾಪಾಡಿಕೊಳ್ಳೋ ಥರ ವಿಜ್ಞಾನಿಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಈಗಿನ ಕತೆ. ಆದರೆ ಮೀಸೋಲಿಥಿಕ್ ಟೈಮ್ನಲ್ಲಿ ಮನುಷ್ಯ ಸಾವಿನ ಬಗ್ಗೆ ಏನಾದರೂ ಯೋಚನೆ ಮಾಡ್ತಾ ಇದ್ನಾ? ಕಾಡಿನಲ್ಲಿ ತುಂಬ ಪ್ರಾಣಿಗಳಿರುತ್ತೆ ಅಲ್ವಾ? ಹುಲಿ ಇರುತ್ತೆ, ಟೈಗರ್ ಇರುತ್ತೆ, ಲಯನ್ ಇರುತ್ತೆ. ಆ ಪ್ರಾಣಿಗಳಿಗೆ ಸಾವಿನ ಬಗ್ಗೆ ಏನಾದರೂ ಯೋಚನೆ ಇರಬಹುದಾ? ಸತ್ತ ಮೇಲೆ ನಾನೇನಾಗಬಹುದು ಅಲ್ವಾ? ಆ ಪ್ರಾಣಿಗಳ ಮನಸ್ಸಿನಲ್ಲಿ ಏನು ಓಡ್ತಾ ಇರಬಹುದು? ಸೊ ಈ ರೀತಿ ನಾವು ಇನ್ನೊಬ್ಬರ ಮನಸ್ಸಿನಲ್ಲಿ ಏನಿದೆ, ಮನುಷ್ಯರ ಮನಸ್ಸಿನಲ್ಲಿ ಏನಿದೆ ಅಂತಲೇ ಗೊತ್ತಾಗೋದಿಲ್ಲ, ಪ್ರಾಣಿಗಳದ್ದು ಆಮೇಲೆ. ಸೊ ಹಾಗಾಗಿ ಆಗಿನ ಕಾಲದಲ್ಲಿ ನಾವೊಂದು ಕಲ್ಪನೆ ಮಾಡ್ಕೋಬಹುದು. ಯಾವ ಆಧಾರದ ಮೇಲೆ ಕಲ್ಪನೆ ಮಾಡ್ಕೊಳ್ತೇವೆ ಅಂತಂದರೆ, ಈಗ ಉತ್ತರ ಪ್ರದೇಶದಲ್ಲಿ ಪ್ರತಾಪ್ಗಢ್ ಅಥವಾ ದಮ್ದಾಮ ಅಂತ ಹೇಳ್ತಾರೆ, ಅಂತಂದರೆ ಆ ಒಂದು ಪ್ರದೇಶದ ಹೆಸರದು. ಮತ್ತು ಮಹಾದಾಹ ಉತ್ತರ ಪ್ರದೇಶದಲ್ಲಿರೋದು. ಅಲ್ಲೆಲ್ಲ ಏನು ಸಿಕ್ಕಿದೆ ಅಂತಂದರೆ ಸಿಸ್ಟಮ್ಯಾಟಿಕ್ ಹ್ಯೂಮನ್ ಬರಿಯಲ್ಸ್. ಶವವನ್ನು ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಹೂಳಿದ್ದಾರೆ, ಬರಿ ಮಾಡಿದ್ದಾರೆ. ಅದರ ಜೊತೆ ಮೈಕ್ರೋಲಿತ್ಸು, ಎನಿಮಲ್ ರಿಮೇನ್ಸ್ ಪ್ಲೇಸ್ಡ್ ವಿತ್ ದಿ ಡೆಡ್. ಮನುಷ್ಯನನ್ನು ಈ ರೀತಿ ಹೂಳಬೇಕಾದ್ರೆ ಅಲ್ಲಿ ಮೈಕ್ರೋಲಿತ್ಸು, ಎನಿಮಲ್ಸು, ಅದರ ಒಂದು ಪಳೆಯುಳಿಕೆಗಳು ಅಥವಾ ಪ್ರಾಣಿಗಳ ಮಾಂಸ ಅದನ್ನು ಇಟ್ಟಿರುವಂಥ ಪುರಾವೆ ಸಹ ಸಿಕ್ಕಿದೆ. ನಾವು ಕಲ್ಪನೆ ಮಾಡ್ಕೋಬಹುದು ಅಷ್ಟೆ. ಹೀಗೆ ಇದ್ದ ಅಂತ ಹೇಳಲಿಕ್ಕೆ ಅಷ್ಟು ವಿಜ್ಞಾನಿಗಳು ಹೇಳಬಹುದು. ಆದರೆ ಆಗಿನ ಕಾಲದ ಮನುಷ್ಯ ಬೇಟೆ ಮಾಡಿ ಬದುಕೋದಷ್ಟೇ ಅಲ್ಲ, ಸತ್ತ ಮೇಲೂ ಅಂತಂದರೆ ಯಾರೋ ಒಬ್ಬರು ತೀರ್ಕೊಂಡಿದ್ದಾರೆ, ಅಂದರೆ ಸಾವನ್ನಪ್ಪಿದ್ದಾರೆ, ಆ ಒಂದು ವ್ಯಕ್ತಿಯ ಸುತ್ತಮುತ್ತ ಇದ್ದವರಿಗೆ ಒಂಥರ ವಿಸ್ಮಯ. ಇವನು ಮಲ್ಕೊಂಡಿದ್ದಾನ ಅಥವಾ ನಿಜವಾಗ್ಲೂ ಸಾವನ್ನಪ್ಪಿದಾನ ಅಲ್ವಾ? ಮಲಗಿದಾಗಲೂ ನಾವು ಆ ಥರ ಇರ್ತೇವೆ. ಮಲಗಿದಾಗ ಸಹ ನಾವು ಆರಾಮಾಗಿ ಒಂದು ಕಡೆ ಬಿದ್ಕೊಂಡಿರ್ತೇವೆ. ಅದೇ ರೀತಿ ಸಾವನ್ನಪ್ಪಿದಾಗಲೂ ಒಂದು ಕಡೆ ಬಿದ್ಕೊಂಡಿರುತ್ತೆ ನಮ್ಮ ಹೆಣ. ಈಗ ಆಗಿನ ಕಾಲದ ವ್ಯಕ್ತಿಗಳಿಗೆ, ಸುತ್ತಮುತ್ತಲು ಇರೋರಿಗೆ ಏನನ್ನಿಸ್ತಾ ಇರ್ಬೋದು? ನಾಳೆ ಬೆಳಗ್ಗೆ ಹೇಳ್ತಾನ ಅಥವಾ ಎಷ್ಟು ದಿನ ಹೀಗೆ ಮಲ್ಕೊಂಡಿರ್ತಾನೆ? ಮತ್ತು ಒಂದಿನ ಏನಾಗುತ್ತೆ, ಅವನು ಹೇಳೋದೇ ಇಲ್ಲ, ಅವನನ್ನು ಅಲ್ಲೇ ಬಿಟ್ಟು ಮುಂದೆ ಹೋಗ್ತಾರೆ ಅವರು. ಅದು ಒಂದು ಮೊದಲನೇ ಹಂತ. ಅದಾದಮೇಲೆ ಆ ವ್ಯಕ್ತಿ ಓಹೋ ಬೇರೆ ಎಲ್ಲೋ ಹೋಗಿರಬಹುದು, ಅವನಿಗೇನು ಬೇಕೋ ಅಷ್ಟನ್ನು ಇಲ್ಲಿಟ್ಟು ಹೋಗೋಣ, ಅಥವಾ ಈ ಮುಂದೆ ಯಾವತ್ತಾದರೂ ಹೇಳ್ಬಹುದು ಅವನು.
ಆ ಕಲ್ಪನೆ ಇಟ್ಕೊಂಡು ಅವನಿಗೆ ಏನು ಬೇಕೋ ಇಲ್ಲೇ ಇಟ್ಟು ಹೋಗೋಣ, ನಾವು ಬೇರೆ ಕಡೆ ಹೋಗೋಣ. ಸೊ ಹಾಗಾಗಿ ಆ ಮಲ್ಕೊಂಡಿರೋ ವ್ಯಕ್ತಿ ಜೊತೆ ಮೈಕ್ರೋಲಿಸ್ಸು, ಅವನಿಗೇನು ಬೇಕು ಬೇಟೆ ಆಡಲಿಕ್ಕೆ, ಟೂಲ್ಸು ಮತ್ತು ಪ್ರಾಣಿಗಳ ಮಾಂಸ ಎದ್ದ ಮೇಲೆ ಬೇಕಾಗಬಹುದಲ್ವಾ ಅನ್ನುವಂಥ ಕಲ್ಪನೆನ, ಅಥವಾ ಬೇರೆ ಲೆಕ್ಕಕ್ಕೆ ಹೋದಾಗ ಇದೆಲ್ಲ ಯೂಸ್ ಆಗಲಿ ಅಂತ ಇಟ್ಟಿರೋದಾ? ಸೊ ಈ ರೀತಿ ಸಾವಿರಬಹುದು, ಮರಣಾನಂತರ ಜೀವನ ಇರಬಹುದು, ಆಗಿನ ಕಾಲದ ರಿಲಿಜಿಯಸ್ಸು, ಸೋಷಿಯಲ್ ಕಲ್ಚರ್ ಹೇಗಿತ್ತು, ಒಂದು ಕ್ವಶನ್ಗಳು ಮೂಡುತ್ತೆ ಅಷ್ಟೆ. ಸೊ ಪಾಸಿಬಲ್ ಬಿಲೀಫ್ ಇನ್ ಆಫ್ಟರ್ ಲೈಫ್ ಆ ಥರ ಹೇಳ್ಬೋದು ಅಷ್ಟೆ. ಬಿಲೀಫ್ ಇರಬಹುದು ಅವರಿಗೆ, ಸಾವಿನ ನಂತರದ ಜೀವನದಲ್ಲೂ ಬಿಲೀಫ್ ಇರಬಹುದು ಅಂತ ಹೇಳ್ಬೋದು. ಭಾರತದಲ್ಲಿ ಎಲ್ಲಿದೆ ಹಾಗಾದರೆ ಮೀಸೋಲಿಥಿಕ್ ಸೈಟ್ಸ್ಗಳು ಅಂತ ನೋಡೋದಾದರೆ, ಈಗ ತಾನೇ ಹೇಳಿದಾಗೆ ಬಾಗೋರ್ ರಾಜಸ್ಥಾನದಲ್ಲಿ, ಅಲ್ಲಿ ಅಗ್ರಿಕಲ್ಚರ್ ಮತ್ತು ಆ್ಯನಿಮಲ್ ಹಸ್ಬೆಂಡ್ರಿ ಬಗ್ಗೆ ಎವಿಡೆನ್ಸ್ ಸಿಕ್ಕಿದೆ. ಎಲ್ಲ ಸೈಟ್ಸ್ಗಳು ಬಹಳ ಇಂಪಾರ್ಟೆಂಟು. ಪ್ರತಿದಿನ ಏನೇನು ಸೈಟ್ಸ್ಗಳು ಬರುತ್ತೋ ನಿಮ್ಮದೇ ಆದ ಮ್ಯಾಪಲ್ಲಿ ಇರಬೇಕು. ಅದು ನೀವೇ ಬಿಡಿಸ್ಬೇಕು ಭಾರತ ನಕಾಶೆಯನ್ನು. ಅದರಲ್ಲಿ ಯಾವ ಸೈಟ್ಸು, ಈಗ ಪ್ಯಾಲೆಲಿಥಿಕ್ ಆದರೆ ಪ್ಯಾಲೆಲಿಥಿಕ್ ಅಂತ ಡಯಾಗ್ರಾಮ್ ಹಾಕಬೇಕು. ನೀವು ಬೇಕಿದ್ರೆ ಎಕ್ಸ್ಟ್ರಾ ಸರ್ಚ್ ಮಾಡಿ ಸಹ ನೋಡ್ಬೋದು ಗೂಗಲಲ್ಲಿ ಎಲ್ಲಿ ಬರುತ್ತೆ ಅಂತ. ಸೊ ಒಂದು ಮ್ಯಾಪ್ ಇರಲಿ, ಯಾಕಂದರೆ ಸೈಟ್ಸ್ಗಳ ಬಗ್ಗೆ ಪ್ರಶ್ನೆ ಬರುತ್ತೆ. ಅದು ಸ್ಟೋನ್ ಏಜಿಂದ ಆಗಿರಬಹುದು, ಇಂಡಸ್ ವ್ಯಾಲಿ ಆಗಿರಬಹುದು, ಅಥವಾ ಮುಂದೆ ಬೇರೆ ಸಾಮ್ರಾಜ್ಯಗಳ ಬಗ್ಗೆ ಆಗಿರಬಹುದು. ಸೈಟ್ಸ್ಗಳು ಬಂದಾಗೆಲ್ಲ ಅದನ್ನು ನೋಟ್ ಮಾಡಿಕೊಳ್ಳೇಬೇಕು. ಅದು ನಿಮ್ಮದೇ ಆದ ಹ್ಯಾಂಡ್ ರಿಟನ್ ಡಯಾಗ್ರಾಮ್ನಲ್ಲಿ ಇರಬೇಕು. ಸೊ ಮೊದಲನೇದು ಬಾಗೋರ್ ರಾಜಸ್ಥಾನದಲ್ಲಿರೋದು, ಆಮೇಲೆ ಆದಮ್ಗಢ್ ಮಧ್ಯಪ್ರದೇಶದಲ್ಲಿ, ಆಮೇಲೆ ಬಿರ್ಭಾನ್ಪುರ್. ಆದಮ್ಗಢದಲ್ಲಿ ಅರ್ಲಿ ಆ್ಯನಿಮಲ್ ಡೊಮೆಸ್ಟಿಕೇಷನ್ ಬಗ್ಗೆ ಪುರಾವೆ ಸಿಕ್ಕಿದೆ. ಬಿರ್ಭಾನ್ಪುರಲ್ಲಿ ವೆಸ್ಟ್ ಬೆಂಗಾಲಲ್ಲಿರೋದು ಅದು ಮೈಕ್ರೋಲಿಥಿಕ್ ಟ್ರೆಡಿಷನ್. ಲೈಟ್ ಶಾರ್ಪ್ ಹೇಳಿ, ಇನ್ನೊಂದೇನು ಮೈಕ್ರೋಲಿಥ್ಸ್ ಅಂತಂದರೆ ನೀವೇ ಹೇಳಬೇಕು ಹೇಗಿರುತ್ತೆ ಅದು ಅಂತ ನೆನಪು ಮಾಡ್ಕೊಳ್ಳಿ. ಇನ್ನು ಭೀಮ್ಬೆಟ್ಕಾ ಮಧ್ಯಪ್ರದೇಶ ಹಿಂದಿಂದ ನೋಡ್ತಾ ಬಂದಿರೋದು. ಹ್ಯೂಮನ್ ಹ್ಯಾಬಿಟೇಷನ್ ಅಲ್ಲಿ ಕಂಟಿನ್ಯೂ ಆಗ್ತಾನೇ ಇದೆ. ಭೀಮ್ಬೆಟ್ಕಾದಲ್ಲಿ ಯಾಕೆ ಅಷ್ಟು ವರ್ಷಗಳ ಕಾಲ ಮನುಷ್ಯ ಬದುಕಿದ್ದ, ಮಾನವರು ಯಾಕೆ ಅಲ್ಲಿ ವಾಸ ಮಾಡ್ತಾ ಇದ್ರು ಅಂತ ಟ್ರಿಪಲ್ ಅಡ್ವಾಂಟೇಜ್ ಅಂತ ಒಂದು ಬಂದಿದೆ. ಏನು ಅದರ ಅರ್ಥ? ಟ್ರಿಪಲ್ ಅಡ್ವಾಂಟೇಜಲ್ಲಿ ಏನು ಬರುತ್ತೆ? ನೆನಪಿದ್ದವರು ಕಮೆಂಟ್ ಮಾಡಿ. ಟ್ರಿಪಲ್ ಅಡ್ವಾಂಟೇಜಲ್ಲಿ ಜಸ್ಟ್ 3 ವರ್ಡ್ಸ್ ಕಮೆಂಟ್ ಮಾಡಿ. ಈ ರೀತಿ ಮನುಷ್ಯನ ಜೀವನ ಒಂದು ಕ್ರಾಂತಿಯ ಕಡೆ ಸಾಗ್ತಾ ಇದೆ. ಮೀಸೋಲಿಥಿಕ್ ಆದಮೇಲೆ ಈಗ ರೆವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಮೊದಲೇ ಹೇಳಿದಾಗೆ ಒಂದಿನ, 1 ಗಂಟೆಯಲ್ಲಿ, 1-2 ತಿಂಗಳಲ್ಲಿ ಆಗಿರುವಂಥ ರೆವಲ್ಯೂಷನ್ ಅಲ್ಲ. ನಿಯೋಲಿಥಿಕ್ ರೆವಲ್ಯೂಷನ್ ಅಂತಂದ್ರೆ ಏನು? ಪ್ಯಾಲಿಯೋಲಿಥಿಕಲ್ಲಿ ಕಲ್ಲು, ಮಣ್ಣು, ಪ್ರಕೃತಿ, ಪ್ರಾಣಿಗಳು ಅದರ ಮೇಲೆ ಡಿಪೆಂಡ್. ಹಂಟಿಂಗು ಗ್ಯಾದರಿಂಗು ಮೇನ್ ಜಾಬ್ ಮನುಷ್ಯಂದು. ಅದಾದಮೇಲೆ ಮೀಸೋಲಿಥಿಕ್ ಬಂದಾಗ ಟ್ರೈ ಮಾಡ್ತಾನೆ, ಕಲ್ಟಿವೇಷನ್ನು, ಡೊಮೆಸ್ಟಿಕೇಷನ್ ಟ್ರೈ ಮಾಡ್ತಾನೆ. ನಿಯೋಲಿಥಿಕ್ ಬಂದಾಗ ಪ್ರಕೃತಿಯಿಂದ ಆಹಾರ ಪಡೆಯೋದನ್ನು ಬಿಟ್ಟು ತಾನೇ ಆಹಾರವನ್ನು ಉತ್ಪಾದಿಸಲಿಕ್ಕೆ ಪ್ರಾರಂಭಿಸೋದು. ಪ್ಲಾಂಟ್ ಇರಬಹುದು, ಆ್ಯನಿಮಲ್ ಡೊಮೆಸ್ಟಿಕೇಷನ್ ಇರಬಹುದು. ನನ್ನ ಹತ್ರನೂ ಸಾಧ್ಯ ಇದೆ ಅಂತ ಮನುಷ್ಯ ಮುಂದೆ ಒಂದು ಹೆಜ್ಜೆ ಇಡ್ತಾನೆ. ಫುಡ್ ಪ್ರೊಡಕ್ಷನ್. ಯಾವಾಗ ಫುಡ್ ಪ್ರೊಡ್ಯೂಸ್ ಮಾಡ್ತಾನೋ ಆವಾಗ ಅದರ ಅರ್ಥ ಏನು? ಇಷ್ಟು ದಿನ ಏನು ಅಲೆಮಾರಿಯಾಗಿ ಬದುಕ್ತಾ ಇದ್ದ, ನೊಮ್ಯಾಡಿಕ್ ಆಗಿ ಬದುಕ್ತಾ ಇದ್ದ, ಈಗ ಒಂದೊಂದು ಕಡೆ ಅವನು ಹೆಚ್ಚು ಕಡೆ ಏನಾಗ್ತಾನೆ, ಸೆಟ್ಲ್ ಆಗ್ತಾನೆ. ಸಾವಿರಾರು ವರ್ಷಗಳ ಕಾಲ ಬೇಟೆಯಾಡಿದ್ದಾನೆ, ಆಹಾರ ಸಂಗ್ರಹಣೆ ಮಾಡಿದ್ದಾನೆ. ಮೀನುಗಾರಿಕೆ ಮೇಲೆ ಅವಲಂಬಿತನಾಗಿರುವಂಥ ಮನುಷ್ಯ ಸಸ್ಯಗಳನ್ನು ಬೆಳೆಸ್ತಾನೆ. ಈಗ ನೀವೇ ನಿಮ್ಮ ಮನೆಯಲ್ಲಿ ಒಂದು ಸಸ್ಯವನ್ನು ಬೆಳೆಸಿದರೆ, ಇವತ್ತು ಬೆಳೆಸಿ ಇನ್ನು ಮುಂದಿನ ವರ್ಷ ನೋಡ್ತೇನೆ ಅಂತ ಹೇಳಿದ್ರೆ ಆಗೋದಿಲ್ಲ. ಪ್ರತಿದಿನ ನೀರು ಹಾಕಬೇಕು, ಅದನ್ನು ಬೆಳೆಸಬೇಕು, ಕಾಪಾಡಬೇಕು. ಹಾಗಾಗಿ ಒಂದು ಕಡೆ ಸಸ್ಯವನ್ನು ಬೆಳೆಸಿದಾಗ ಅಲ್ವಾ, ಆ ಸಸ್ಯವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಅಲ್ಲೇ ನೆಲೆ ನಿಲ್ಲಬೇಕಾಗತ್ತೆ. ಮತ್ತು ಅಲ್ಲೇ ನೆಲೆ ನಿಲ್ಲಬೇಕು ಅಂತಂದರೆ ಉಳಿದಿರೋ ರಿಸೋರ್ಸ್ಗಳು ಬೇಕು. ಉಳಿದಿರೋ ರಿಸೋರ್ಸ್ಗಳು ಅಂತಂದರೆ ಪ್ರಾಣಿ ಮಾಂಸಗಳು, ಅಥವಾ ಪ್ರಾಣಿ ಮೂಲದಿಂದ ಬರುವಂಥ ಹಾಲು, ಮೊಟ್ಟೆ ಅದೆಲ್ಲ ಇರಬಹುದು. ಸೊ ಅದೆಲ್ಲ ನಿಧಾನವಾಗಿ ಅವನು ಅಡಾಪ್ಟ್ ಮಾಡ್ಕೊಳ್ತಾ ಹೋಗಿರೋದು. ಒಂದು ಕಡೆ ನೆಲೆ ನಿಂತಾಗ ಸಸ್ಯವನ್ನು ಬೆಳೆಸ್ತಾನೆ, ಅದರ ಜೊತೆ ಪ್ರಾಣಿಗಳನ್ನು ಪಳಗಿಸ್ಲಿಕ್ಕೆ ಕಲಿತಾನೆ. ಬರೀ ಆಹಾರದಲ್ಲಿ ಮಾತ್ರ ಅಲ್ಲ ಆಗ್ತಾ ಇರೋದು ಬದಲಾವಣೆ, ಇಡೀ ಲೈಫ್ ಸ್ಟೈಲಲ್ಲಿ ಸಂಪೂರ್ಣ ಜೀವನ ಶೈಲಿನೇ ಬದಲಾಗ್ತಾ ಇದೆ. ಸೊ ದಟ್ ಲೀಡ್ಸ್ ಟು ಮೇಜರ್ ಸೋಷಿಯಲ್ ಇಕನಾಮಿಕ್ ಟ್ರಾನ್ಸ್ಫಾರ್ಮೇಷನ್. ಸೊ ಇದನ್ನೇ ಗಾರ್ಡನ್ ಚೈಲ್ಡ್ ಅನ್ನೋರು ಏನು ಹೇಳ್ತಾರೆ, ನಿಯೋಲಿಥಿಕ್ ರೆವಲ್ಯೂಷನ್ ಅಂತ ಕರೀತಾರೆ. ಅಂದರೆ ಏನು ನಿಯೋಲಿಥಿಕ್ ರೆವಲ್ಯೂಷನ್ ಅಂತಂದರೆ, ಹಂಟಿಂಗು ಗ್ಯಾದರಿಂಗನ್ನು ಮಾಡ್ಕೊಂಡಿರುವಂಥ ಮನುಷ್ಯ ತಾನೇ ಫುಡ್ಡನ್ನು ಪ್ರೊಡ್ಯೂಸ್ ಮಾಡೋ ಲೆವೆಲ್ಲಿಗೆ ಬಂದು ಒಂದು ಕಡೆ ಸೆಟ್ಲ್ ಆಗ್ತಾನೆ.
ಆವಾಗ ಅವನ ಜೀವನದಲ್ಲಿ ಸೋಷಿಯಲ್ ಮತ್ತು ಇಕನಾಮಿಕ್ ಫ್ಯಾಕ್ಟರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಆ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಅದು ನಿಯೋಲಿಥಿಕ್ ರೆವಲ್ಯೂಷನ್. ಮತ್ತು ನೋಡ್ಕೊಳ್ಳಿ, ಇದು ಎಲ್ಲ ಟೈಮ್ನಲ್ಲೂ ಹೇಳೋದೆ, ಮೀಸೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಓವರ್ಲ್ಯಾಪ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ಭಾರತದಲ್ಲಿ ಎಲ್ಲ ಕಡೆ ಒಂದೇ ಸಾರಿ ನಿಯೋಲಿಥಿಕ್ ಸ್ಟಾರ್ಟ್ ಆಗಿಲ್ಲ. ಕೆಲವೊಂದು ಕಡೆ ಮೀಸೋಲಿಥಿಕ್ ಹಾಗೇ ಇತ್ತು, ಕೆಲವೊಂದು ಕಡೆ ನಿಯೋಲಿಥಿಕ್ ಸ್ಟಾರ್ಟ್ ಆಯಿತು. ಸೊ ಒಂದಾದ್ಮೇಲೆ ಒಂದು ಪ್ರಭಾವವನ್ನು ಬೀರ್ತಾ ಬರುತ್ತೆ ಒಂದ್ರ ಮೇಲೆ ಒಂದು. ಇನ್ನು ಭಾರತದಲ್ಲಿ ನಿಯೋಲಿಥಿಕ್ ಹೇಗೆ ಸ್ಟಾರ್ಟ್ ಆಗಿರಬಹುದು ಅಂತ ನೋಡೋದಾದರೆ, ಮುಖ್ಯವಾಗಿ ನಾರ್ತ್ ವೆಸ್ಟರ್ನ್ ಇಂಡಿಯಾ. ನಾರ್ತ್ ವೆಸ್ಟರ್ನ್ ಅಂತಂದರೆ ಜಮ್ಮು ಕಾಶ್ಮೀರ ನೆನಪು ಮಾಡ್ಕೋಬೇಕು, ಅದು ನಾರ್ತ್. ಅದರ ವೆಸ್ಟು ಇದು ವಾಯುವ್ಯ ಭಾಗ ಅಥವಾ ನಾರ್ತ್ ವೆಸ್ಟ್ ಅಲ್ವಾ. ನಾರ್ತ್ ವೆಸ್ಟ್ ಟೈಮ್ನಲ್ಲಿ ಮುಖ್ಯವಾಗಿ ನಮಗೆ ಅರ್ಲಿಯೆಸ್ಟ್ ನಿಯೋಲಿಥಿಕ್ ಫೀಚರ್ಸಿನ ಎವಿಡೆನ್ಸ್ ಸಿಕ್ಕಿದೆ. ಇದು ಎಷ್ಟಿರ್ಬೋದು, 7000 BC ಇರ್ಬೋದು ಅಂತ ಹೇಳ್ತಾರೆ. ಬಿಫೋರ್ BCE ಅಂತ ಹೇಳಿದ್ರೆ ಬಿಫೋರ್ ಕಾಮನ್ ಎರಾ. 7000 BC ಟೈಮ್ನಲ್ಲಿ ನಮಗೆ ಒಂದು ಎವಿಡೆನ್ಸ್ಗಳು ಸಿಗುತ್ತೆ. ಮತ್ತು ಅದ್ರ ಜೊತೆ ಸ್ಪ್ರೆಡ್ ಆಗಿರೋದು ಅಂತಂದರೆ ಎಲ್ಲ ಕಡೆ ಏನಿದೆ, ರೀಜ್ನಲಿ ಡಿಫರೆನ್ಸ್ ಇದೆ. 7000ಇಂದ 1000 BC ಅಲ್ಲಿ ತನಕನೂ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ನಿಯೋಲಿಥಿಕ್ ಅನ್ನೋದು ಸ್ಪ್ರೆಡ್ ಆಗಿದೆ. ಸೊ ಆ ರೀತಿ ಅದು ಬೆಳ್ಕೊಂಡು ಬಂದಿರೋದು, ಆ ಒಂದು ಫೇಸ್ ಮುಂದುವರ್ಕೊಂಡು ಬಂದಿದೆ. ಇನ್ನು ಪ್ಲಾಂಟ್ ಡೊಮೆಸ್ಟಿಕೇಶನ್ ಅಂತ ಹೇಳಿದ್ವಿ. ಆ ಡೊಮೆಸ್ಟಿಕೇಶನ್ ಹೇಗೆ ಸ್ಟಾರ್ಟ್ ಆಗಿರ್ಬೋದು ಹಾಗಾದರೆ? ಈಗ ನೀವೇ ಕಲ್ಪನೆ ಮಾಡ್ಕೊಳ್ಳಿ, ನೀವಿದು ಒಂದು ಕಾಡಿಗೆ ಹೋಗ್ತೀರಿ. ಕಾಡಿಗೆ ಹೋದಾಗ ಅಲ್ಲಿ ಹಣ್ಣು ಸಿಗುತ್ತೆ, ಹಣ್ಣು ಹಂಪಲುಗಳು ಸಿಗುತ್ತೆ, ಅದನ್ನು ತಿಂತೀರಿ, ಆಮೇಲೆ ವಾಪಸ್ ಬರ್ತೀರಿ ಅಲ್ವಾ. ಟೇಕ್ ಫ್ರಾಮ್ ನೇಚರ್, ಇಮಿಡಿಯೇಟ್ ಕನ್ಸಂಪ್ಷನ್ನು, ಅದು ಫುಡ್ ಕಲೆಕ್ಷನ್ ಅಂತಂದರೆ ಅಲ್ಲಿಂದ ತಗೊಳ್ಳೋದು, ಕಲೆಕ್ಟ್ ಮಾಡೋದು, ತಿನ್ನೋದು, ಮತ್ತು ಮನೆಯವ್ರಿಗೆ ಒಂದು ತಂದು ಕೊಡಬಹುದು. ಕಲೆಕ್ಟ್ ಮಾಡಿ ಅದನ್ನು ಕನ್ಸಂಪ್ಷನ್ ಮಾಡಿದ್ರಿ, ಅಲ್ಲೇ ಮುಗಿಸಿದ್ರಿ, ಆ ಹಣ್ಣಿನ ಕತೆ ಮುಗೀತು. ಆದರೆ ಡೊಮೆಸ್ಟಿಕೇಶನ್ ಅಂತಂದ್ರೆ ಏನು? ಒಂದು ಸಸ್ಯದ ಬೀಜವನ್ನು ತೆಗೆದುಕೊಂಡು ಅದನ್ನು ಸೋವಿಂಗ್, ಬಿತ್ತೋದು, ಕಲ್ಟಿವೇಟ್ ಮಾಡೋದು, ಅದು ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಆ ಪ್ರೊಡಕ್ಷನ್ ಪ್ರೊಸೆಸನ್ನು ಕಂಟ್ರೋಲ್ ಮಾಡೋದು, ಅದಕ್ಕೆ ಬೇಕಾಗಿರೋ ನೀರು, ಗೊಬ್ಬರ, ಬೆಳಕು ಅದೆಲ್ಲವನ್ನು ನೋಡ್ಕೊಳ್ಳೋದು. ಯಾವಾಗ ಆ ರೀತಿ ಪ್ರೊಡಕ್ಷನನ್ನು ಕಂಟ್ರೋಲ್ ಮಾಡ್ತೀರೋ ನಿಮಗೆ ಬೇಕಾದ ರೀತಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಪ್ರೊಡಕ್ಷನ್ನು ಯಾವ ರೀತಿ ನೋಡಿ, ಪ್ರಕೃತಿಯಲ್ಲಿ ಒಂದು ಬೀಜದಿಂದ ಅದೆಷ್ಟು ಬೇರೆ ಬೇರೆ ರೀತಿಯಾದಂತಹ ಮರಗಳು ಅಲ್ವಾ. ಒಂದೇ ಬೀಜದಿಂದ ದೊಡ್ಡ ಮರ ಆಗಬಹುದು, ಆ ಮರಕ್ಕೆ ಮತ್ತಷ್ಟು ಹಣ್ಣುಗಳು, ಆ ಹಣ್ಣಿಗೆ ಮತ್ತೆ ಬೀಜ. ಸೊ ಈ ರೀತಿ ಒಂದು ಸಣ್ಣ ಪಾಯಿಂಟಿಂದ ಅದು ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ನೋಡಿ. ಇದು ಮನುಷ್ಯನಿಗೆ ಆವಾಗ ಆಶ್ಚರ್ಯ ಕ್ರಿಯೇಟ್ ಮಾಡಿರಬಹುದು. ಪ್ರೊಡಕ್ಷನ್ ಕಂಟ್ರೋಲ್ ಮಾಡಿದಾಗ ಪ್ರೊಡಕ್ಷನ್ ಹೆಚ್ಚಾಗ್ತಾ ಹೋಗುತ್ತೆ, ಬೀಜವನ್ನು ಸಂಗ್ರಹಿಸ್ತಾನೆ, ಮತ್ತೆ ಮುಂದಿನ ವರ್ಷ ಬಳಸ್ತಾನೆ ಅಲ್ವಾ. ಸ್ಟೋರೇಜಿಗೋಸ್ಕರ ಈಗಾಗಲೇ ಪಾಟರಿ ಇರಬಹುದು ಅಥವಾ ಕೆಲವೊಂದು ತಾನೇ ಹುಡ್ಕೊಂಡಂತಹ ಮಾರ್ಗಗಳನ್ನು ಬಳಸ್ತಾ ಇದ್ದಾನೆ, ಫ್ಯೂಚರ್ ಮತ್ತೆ ಸೋ ಮಾಡ್ತಾನೆ. ಸೊ ಈ ರೀತಿ ಅಗ್ರಿಕಲ್ಚರ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಮೇನ್ ಫೇಸ್ ಏನು, ನಾನು NCERT ಡಿಸ್ಕಸ್ ಮಾಡಬೇಕಾದ್ರೂ ಒಂದ್ಸಾರಿ ಹೇಳಿದ್ದೆ, ಸರ್ಪ್ಲಸ್ ಪ್ರೊಡಕ್ಷನ್ ಅನ್ನೋದು ದೊಡ್ಡ ಪಾರ್ಟ್. ಕಾಡಿಗೆ ಹೋಗಿ ಅಲ್ಲಿರುವಂತಹ ಸಂಪನ್ಮೂಲಗಳನ್ನು ತಿಂತಿರುವಂಥ ಮನುಷ್ಯ ತಾನೇ ಒಂದು ಬೆಳೆಯನ್ನು ಬೆಳೆದು ಅದರಿಂದ ತನಗೆ ಬೇಕಾದನ್ನು ಪಡ್ಕೊಂಡ್ಮೇಲೆ ಇನ್ನೂ ಉಳಿಯುತ್ತೆ, ಸರ್ಪ್ಲಸ್ ಆಗಿ ಉಳಿಯುತ್ತೆ. ಅದನ್ನು ಸ್ಟೋರ್ ಮಾಡ್ತಾನೆ, ಸ್ಟೋರ್ ಮಾಡಿ ಮುಂದಿನ ವರ್ಷ ಅದನ್ನು ಮತ್ತೆ ಸೋ ಮಾಡ್ತಾನೆ, ಬಿತ್ತುತ್ತಾನೆ. ಇದೇ ಅಲ್ವಾ ನಾವು ಮಾಡೋದು ಅಗ್ರಿಕಲ್ಚರ್ನಲ್ಲಿ. ಈಗ ನಾವು ಮಾಡ್ತಾ ಇರೋದು ಪ್ರೊಡ್ಯೂಸ್ ಮಾಡೋದು, ಅದರಿಂದ ಬೇರೆ ಈಗ ಹಣ ಇದೆ, ನಾವು ಮಾನಿಟರಿ ಎಕಾನಮಿ ಇದರಲ್ಲಿದ್ದೇವೆ. ಆದರೆ ಆವಾಗಿನ ಒಂದು ಪ್ರೊಡಕ್ಷನ್ ಸಿಸ್ಟಮಲ್ಲಿ ಸ್ಟೋರ್ ಮಾಡ್ತಾ ಇದ್ದ, ಮತ್ತು ಫ್ಯೂಚರ್ನಲ್ಲಿ ಸೋ ಮಾಡ್ತಾ ಇದ್ದ. ಮುಂದೆ ಇದು ಕೃಷಿ ಅಥವಾ ಒಂದು ಸೆಟಲ್ಡ್ ಲೈಫ್ ಕಡೆ ಇದು ಟರ್ನ್ ತಗೊಳುತ್ತೆ. ಫುಲ್ ಫ್ಲೆಡ್ಜ್ಡ್ ಅಗ್ರಿಕಲ್ಚರ್ ಹೀಗೆ ಸ್ಟಾರ್ಟ್ ಆಗಿರಬಹುದು. ತಿನ್ನೋದಕ್ಕಿಂತ ಉತ್ಪಾದನೆ ಯಾವಾಗ ಜಾಸ್ತಿ ಆಗುತ್ತೆ ಆವಾಗ ಅದನ್ನು ಉಳಿಸ್ಕೊಳ್ತಾನೆ, ಅದನ್ನು ಮುಂದೆ ಬೇರೆದಕ್ಕೆ ಯೂಸ್ ಮಾಡ್ತಾನೆ. ಇದು ಪ್ಲಾಂಟ್ ಡೊಮೆಸ್ಟಿಕೇಶನ್ ಅಂತ ಹೇಳ್ತೇವೆ. ಕಾಡಿನಲ್ಲಿರೋದನ್ನು ತೆಗೆದುಕೊಂಡು ತಿನ್ನೋದನ್ನು ಬಿಟ್ಟು ತಾನೇ ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿರೋದು. ಇನ್ನು ಎನಿಮಲ್ ಕೀಪಿಂಗ್ ವರ್ಸಸ್ ಡೊಮೆಸ್ಟಿಕೇಶನ್. ಎನಿಮಲ್ ಕೀಪಿಂಗ್ ಅಂತಂದರೆ, ಕೀಪಿಂಗು, ನೀವು ಒಂದಿನ ಕಾಡಿಗೆ ಹೋಗಿರ್ತೀರಿ, ಹೋದಾಗ
ಹುಲಿ ತೆಗೆದುಕೊಂಡು ಬರ್ತೀರಿ, ಒಂದು ಹುಲಿ ಮರಿ ಸಿಕ್ಕಿದೆ ಅಥವಾ ಒಂದು ಹುಲಿಯನ್ನು ಕಲ್ಪನೆ ಮಾಡ್ಕೊಳ್ಳೋಣ, ನಿಮ್ಗಷ್ಟು ಶಕ್ತಿ ಸಾಮರ್ಥ್ಯಗಳಿದೆ ಅಂತ ಅಂದ್ಕೊಂಡು ಪ್ರತಿದಿನ ನಿಮ್ಗೆ ಸಿಗ್ತಾ ಇರೋದು ಹುಲಿಯ ಹಾಲಿನ ಮೇವು ಅಲ್ವಾ. ಹುಲಿಯ ಹಾಲಿನ ಮೇವು ಕುಡ್ಕೊಂಡು ನೀವು ಬದುಕ್ತೀರಿ. ಕಾಡು ಪ್ರಾಣಿಯನ್ನು ಹಿಡಿದುಕೊಂಡು ಕೆಲವು ದಿನ ಹತ್ತಿರ ಇಟ್ಕೊಂಡು ಹುಲಿಯ ಹಾಲಿನ ಮೇವನ್ನು ಪಡ್ಕೊಂಡು ಉಪಯೋಗ ಮುಗಿದ ಮೇಲೆ ಅದನ್ನು ವಾಪಸ್ ಕಾಡಿಗೆ ಬಿಟ್ಟರೆ ಅದು ಆ್ಯನಿಮಲ್ ಕೀಪಿಂಗು. ಹುಲಿ ಹಿಡ್ಕೊಂಡು ಬಂದಿದ್ದೀರಿ ನೀವು, ಟೆಂಪ್ರರಿ ಕ್ಯಾಪ್ಟಿವಿಟಿ ಅಂತ ಹೇಳ್ತೇವೆ. ಹುಲಿಯ ಹಾಲನ್ನು ಕುಡಿದಿದ್ದೀರಿ, ಶಕ್ತಿ ಬಂದಿದೆ ನಿಮಗೆ, ಮತ್ತೆ ವಾಪಸ್ ಕಾಡಿಗೆ ಬಿಡ್ತೀರಿ, ಅದು ಆ್ಯನಿಮಲ್ ಕೀಪಿಂಗು. ಅಂದರೆ ಟೆಂಪ್ರರಿಯಾಗಿ ತೆಗೆದುಕೊಂಡು ಬರ್ತೀರಿ ಹುಲಿಯನ್ನು, ವಾಪಸ್ ಕಾಡಿಗೆ ಬಿಡ್ತೀರಿ. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಉಪಯೋಗ ಮಾಡಿಕೊಂಡು ವಾಪಸ್ ಬಿಡ್ತೀರಿ. ಅದು ಕೀಪಿಂಗ್, ಆ್ಯನಿಮಲ್ ಕೀಪಿಂಗ್. ಅದೇ ರೀತಿ ಒಂದು ವೇಳೆ ನೀವು ಹುಲಿ ಹಿಡ್ಕೊಂಡು ಬಂದು ಮುಂದಿನ ಪೀಳಿಗೆಗೂ ಹುಲಿಯ ಹಾಲಿನ ಮೇವೆ ಸಿಗಲಿ ಅಂತ ಲಾಂಗ್ ಟರ್ಮ್ ಅದನ್ನು ಕಂಟ್ರೋಲ್ ಮಾಡಿದರೆ, ಆ ಪ್ರಾಣಿಯ ಆಹಾರ, ಸುರಕ್ಷತೆ, ಸಂತಾನೋತ್ಪತ್ತಿ ಎಲ್ಲವನ್ನು ನಿರ್ವಹಣೆ ಮಾಡ್ತಾ, ಅದರ ಮರಿಗಳನ್ನು ನೋಡ್ಕೊಳ್ತಾ, ಅದನ್ನು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರೋದು, ಮುಂದಿನ ಪೀಳಿಗೆಗೂ ಉಪಯೋಗ ಆಗುವ ರೀತಿ ಅದನ್ನು ನೀವು ಬೆಳೆಸಿದರೆ ಅದು ಆ್ಯನಿಮಲ್ ಡೊಮೆಸ್ಟಿಕೇಷನ್. ಅಲ್ಲಿನಿರುತ್ತೆ ಲಾಂಗ್ ಟರ್ಮ್ ಹ್ಯೂಮನ್ ಕಂಟ್ರೋಲ್ ಇರುತ್ತೆ. ಹುಲಿ ಹಿಡ್ಕೊಂಡು ಬಂದಿದ್ದೀರಿ, ಹುಲಿಗೆ ಬೋನ್ ತಯಾರಿಸಿದ್ದೀರಿ, ಅದಕ್ಕೆ ಬೇಕಾಗಿರೋ ಫುಡ್ ಕೊಡ್ತಾ ಇದ್ದೀರಿ, ಪ್ರೊಟೆಕ್ಷನ್ನು ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀರಿ, ಅದರ ಮರಿಗಳನ್ನು ಸಾಕೋದಿರಬಹುದು. ಸೆಲೆಕ್ಟಿವ್ ಬ್ರೀಡಿಂಗ್ ಅಂತ ಹೇಳ್ತೇವೆ. ಸೆಲೆಕ್ಟಿವ್ ಬ್ರೀಡಿಂಗ್ ನೋಡಿ, ನಾವಿವತ್ತು ಹುಲಿ ಹಿಡ್ಕೊಂಡು ಬರಬಹುದು ನಾವು ಯಾವ್ಯಾವುದೋ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು, ಆದರೆ ಆಗಿನ ಕಾಲದ ಮನುಷ್ಯ ತನಗೆ ಯಾವ ಪ್ರಾಣಿ ಹೊಂದಿಕೆ ಆಗಬಹುದು ಅಂದರೆ, ಈಗ ನಾಯಿ ಅಂತ ಹೇಳ್ತೇವಲ್ವಾ, ನಾಯಿಯನ್ನು ಸಾಕ್ತೇವೆ ನಾವು. ನಾಯಿ ಬಹಳ ಮನುಷ್ಯನಿಗೆ ಬಹಳ ನಿಯತ್ತಿನ ಪ್ರಾಣಿ ಅಂತ ಹೇಳ್ತೇವಲ್ವಾ. ಆಗ ಮನುಷ್ಯ ಅಬ್ಸರ್ವ್ ಮಾಡ್ತಾ ಇದ್ದ ಅಂತ ಹೇಳಿದ್ವಿ. ಆವಾಗ ಅಬ್ಸರ್ವ್ ಮಾಡಿ ಯಾವ ಪ್ರಾಣಿಯ ಗುಣಗಳು ಸಾಕಲಿಕ್ಕೆ ಯೋಗ್ಯ ಆಗಿದೆಯೋ ಅಂಥದ್ದನ್ನು ಮಾತ್ರ ತೆಗೆದುಕೊಂಡು ಬಂದು ಅದನ್ನು ಬ್ರೀಡ್ ಮಾಡ್ತಾ ಇದ್ದ, ಅಥವಾ ಅದನ್ನು ಆ ಪ್ರಾಣಿಯ ಮರಿಗಳನ್ನು ಮುಂದೆ ಸಾಕ್ತಾ ಇದ್ದ. ಸೊ ಪ್ರಾಣಿಗಳ ಸ್ವಭಾವ, ಗುಣ ಅದೆಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ದ ಮನುಷ್ಯ. ಯೂಸ್ಫುಲ್ ಟ್ರೇಟ್ಸ್ ಇದ್ದರೆ, ಯೂಸ್ಫುಲ್ ಟ್ರೇಟ್ಸ್ ಅಂತಂದರೆ ಒಳ್ಳೆಯ ಗುಣಗಳಿರುವಂಥ ಪ್ರಾಣಿಗಳನ್ನು ಮುಖ್ಯವಾಗಿ ಓವರ್ ಜನ್ರೇಷನ್ ಬಳಸ್ಕೊಂಡು ಬರ್ತಾನೆ. ಅದು ಇನ್ನಷ್ಟು ಮುಂದೆ ಹೋಗ್ತಾ ನಾಯಿ ಇರಬಹುದು, ಕೆಲವೊಂದು ಪ್ರಾಣಿಗಳಿರಬಹುದು, ಮನುಷ್ಯನ ಜೊತೆ ಆ ಪ್ರಾಣಿನೂ ಅಡಾಪ್ಟ್ ಆಗಬೇಕು. ಮನುಷ್ಯ ತೆಗೆದುಕೊಂಡು ಬಂದ ಆ ಪ್ರಾಣಿನ ಅಂತ ಪ್ರಾಣಿ ಏನು ಸುಮ್ಮನೆ ನೋಡ್ಕೋತಾ ಕೂತ್ಕೊಳ್ಳುತ್ತಾ? ಇಲ್ಲ, ಪ್ರಾಣಿನೂ ನಮ್ಮ ಜೊತೆ ಅಡಾಪ್ಟ್ ಆಗಬೇಕಲ್ವಾ. ಆ ರೀತಿ ಸೊ ಪ್ರಾಣಿಯ ಕೀಪಿಂಗಿಂದ ಪ್ರಾಣಿಯ ಡೊಮೆಸ್ಟಿಕೇಷನ್, ಆ್ಯನಿಮಲ್ ಕೀಪಿಂಗಿಂದ ಆ್ಯನಿಮಲ್ ಡೊಮೆಸ್ಟಿಕೇಷನ್ ಥರ ಶಿಫ್ಟನ್ನು ನಾವಿಲ್ಲಿ ನೋಡ್ಬೋದು. ಸೊ ಹಾಗಾಗಿ ಏನೇನಾಗ್ತಾ ಇದೆ ಈಗ, ಒಂದೇ ಕಡೆ ಮನುಷ್ಯ ಕೃಷಿಯಲ್ಲಿ ಕ್ರಾಂತಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಉಂಟು ಮಾಡ್ತಾ ಇದ್ದಾನೆ, ಪ್ರಾಣಿಗಳನ್ನು ತಂದು ಸಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಒಂದು ಕಡೆ ಸೆಟ್ಲ್ ಆಗ್ತಾ ಇದ್ದಾನೆ. ಸೆಟಲ್ಡ್ ಲೈಫ್ ಯಾಕೆ ಅಂತ ಮತ್ತೆ ಪ್ರಶ್ನೆ ಬಂದರೆ ಅದೇ, ಯಾಕೆ ಒಂದೇ ಕಡೆ ನೆಲೆಸ್ತಾ ಇದ್ದಾನೆ ಅಂತಂದರೆ ಅಗ್ರಿಕಲ್ಚರ್. ಒಂದು ಬೆಳೆಯನ್ನು ಬಿತ್ತಿರ್ತಾರೆ, ಬಿತ್ತಿರುವಂಥ ಬೆಳೆ ನಾಳೆನೇ ಅದು ಫಸಲನ್ನು ಕೊಡೋದಿಲ್ಲ. ಇಟ್ ವಿಲ್ ಟೇಕ್ ಟೈಮ್ ಟು ಮೆಚೂರ್ ಅಲ್ವಾ. ತಿಂಗಳುಗಟ್ಟಲೆ ಕಾಯಬೇಕು ಕೆಲವೊಂದಕ್ಕೆ. ಹಾಗಾಗಿ ಆ ಒಂದು ಎಲ್ಲಿ ಬಿತ್ತಿದಿರೋ ಅದ್ರ ಹತ್ರನೇ ಇರಬೇಕು. ಪೀಪಲ್ ಸ್ಟೇ ನಿಯರ್ ಫೀಲ್ಡ್ಸ್. ಸೊ ಆವಾಗ ಏನಾಗುತ್ತೆ, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ಕರೀತೇವೆ. ಇವತ್ತಿನ ಜೆನ್ಝಿ ಅಥವಾ ಜೆನ್ ಅಲ್ಫಾ ಅಥವಾ ಮಿಲೇನಿಯಲ್ಸ್ ಅಂತೇನು ಹೇಳ್ತೇವೆ, ಇಲ್ಲೆಲ್ಲ ಈ ಸೆಡೆಂಟರಿ ಲೈಫ್ ಸ್ಟೈಲ್ ಅನ್ನೋದು ಬಹಳ ಫೇಮಸ್ ವರ್ಡ್. ಸೆಡೆಂಟರಿ ಅಂತಂದರೆ ಜಡವಾಗಿರೋದು. ಇಷ್ಟು ದಿನ ಕಾಡಿಗೆ ಹೋಗಿ ಬೇಟೆ ಆಡ್ತಿರುವಂಥ ಮನುಷ್ಯ ಒಂದು ಕಡೆ ನೆಲೆ ನಿಲ್ತಾನೆ, ಒಂದೇ ಕಡೆ ಕೂತ್ಕೊಳ್ಳೋದು ಅಂತಂದರೆ ಈಗ ನಾನು ಸಿಟ್ ಡೌನ್ ಸ್ಟ್ಯಾಂಡಪ್ ಕೂತ್ಕೊಳ್ಳೋದಲ್ಲ, ಒಂದೇ ಕಡೆ ನೆಲೆಸಲಿಕ್ಕೆ ಪ್ರಾರಂಭಿಸ್ತಾನೆ. ಸೆಡೆಂಟರಿ ಅಂತಂದರೆ ಒಂದೇ ಕಡೆ ಜಡವಾಗಿರೋದು, ಚಲಿಸುವುದನ್ನು ಬಿಟ್ಟು, ಮೂಮೆಂಟ್ ಬಿಟ್ಟು ಒಂದೇ ಕಡೆ ಇರೋದು. ಇದು ಇವತ್ತಿಗೆ ಏನು ಹೇಳ್ತಾರೆ, ಆಗಿನ ಕಾಲದಲ್ಲಿ ಒಂದೇ ಕಡೆ ಇದ್ದ ಅಂತ. ಈಗ ನಾವೇನು ಹೇಳಬಹುದು, ಇವತ್ತಿನ ಲೈಫ್ ಸ್ಟೈಲಲ್ಲಿ ಈಗ ನಮ್ಮ ತಂದೆ ತಾಯಿ ಇವರೆಲ್ಲ ತೋಟದಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಿದ್ರು, ನಾವು ಒಂದೇ ಕಡೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತೇವೆ. ಇದು ನಮ್ಮ ಸೆಡೆಂಟರಿ ಲೈಫ್ ಸ್ಟೈಲು. ಯಾವಾಗ ಸೆಡೆಂಟರಿ ಲೈಫ್ ಸ್ಟೈಲ್ ಬಂತು, ಆವಾಗ ಒಂದೇ ಕಡೆ ಪರ್ಮನೆಂಟ್ ಸೆಟ್ಲ್ಮೆಂಟ್ಗಳ ಕಡೆ ಫೋಕಸ್ ಮಾಡ್ತಾನೆ. ಆವಾಗ ಮಡ್ ಹೌಸ್ಗಳು ನೋಡ್ಬೋದು ನಾವು. ಹೇಗೆ ಆಹಾರವನ್ನು ರಕ್ಷಿಸ್ಕೊಳ್ಳಿಕ್ಕೆ ಪಾಟರಿ ಅಂತ ಬಂತೋ, ಈಗ ತನ್ನನ್ನು ತಾನು ರಕ್ಷಿಸ್ಕೊಳ್ಳಿಕ್ಕೆ ಹೌಸ್ಗಳನ್ನು ಕ್ರಿಯೇಟ್ ಮಾಡ್ತಾನೆ. ಸರ್ಕ್ಯುಲರ್ ಇರಬಹುದು, ರೆಕ್ಟ್ಯಾಂಗುಲರ್ ಹೌಸ್ಗಳಿರ್ಬಹುದು, ಅದೆಲ್ಲವನ್ನು ನಾವು ನೋಡ್ಬೋದು. ಹುಲ್ಲು ಮಣ್ಣಿನಿಂದಂಥ ಆಗಿರುವಂಥ ಮನೆಗಳು.
ಸೊ ಮುಂದೆ ದೊಡ್ಡ ಬದಲಾವಣೆ ಪಾಟರ್ಸ್ ವೀಲ್. ಇದು ಲಿಂಕ್ ಆಗುತ್ತೆ, ಹಿಂದಿನ ಕಾನ್ಸೆಪ್ಟಿಗೆ ಲಿಂಕ್ ಆಗುತ್ತೆ. ಕೃಷಿಯಿಂದ ಧಾನ್ಯ ಉತ್ಪಾದನೆ ಜಾಸ್ತಿ ಆಗುತ್ತೆ, ಅಗ್ರಿಕಲ್ಚರಿಂದ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದಾಗ ಅದನ್ನು ಸ್ಟೋರ್ ಮಾಡಬೇಕಾಗತ್ತೆ. ಮತ್ತು ಈಗ ಕುಕ್ಕಿಂಗ್ ವೆಸಲ್ಸ್ ಅಂತಂದರೆ ಅದನ್ನು ಬೇಯಿಸಲಿಕ್ಕೆ ಬೇರೆ ಪಾತ್ರೆಗಳು ಬೇಕಾಗತ್ತೆ. ಬರ್ತಾ ಬರ್ತಾ ಆ ಒಂದು ಪಾಟರಿಯಲ್ಲೇ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬಹುದಾ ಅಂತ ನೋಡ್ತಾನೆ. ಪಾಟರಿ ಟೆಕ್ನಾಲಜಿ, ಮಡಿಕೆ ಮಾಡುವಂಥ ಒಂದು ತಂತ್ರಜ್ಞಾನ ಇಂಪ್ರೂವ್ ಆಗ್ತಾ ಬರುತ್ತೆ. ಆವಾಗ ಹುಟ್ಕೊಳ್ಳೋದು ಪಾಟರ್ಸ್ ವೀಲ್. ಚಕ್ರದ ಬಳಕೆಯಿಂದ ಮಡಿಕೆ ಮಾಡೋದ್ರಿಂದ ಹೆಚ್ಚು ಒಂದೇ ಶೇಪಿನ ಮಡಿಕೆನ ತಯಾರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಲಾರ್ಜ್ ಸ್ಕೇಲು, ಮೋರ್ ಯೂನಿಫಾರ್ಮ್, ದೊಡ್ಡ ಪ್ರಮಾಣದಲ್ಲಿ ಮತ್ತು ಒಂದೇ ರೀತಿಯಾದಂಥ ಮಡಿಕೆಗಳನ್ನು ಆವಾಗ ತಯಾರಿಸ್ತಾನೆ. ವೀಲ್ ಮೇಡ್ ಪಾಟರಿ ಅದು. ಮತ್ತು ನಮ್ಮ ಟೂಲ್ಸ್ಗಳು ಅಲ್ವಾ, ಸ್ಟೋನ್ ಟೂಲ್ಸ್ಗಳಲ್ಲಿ ಏನು ಚೇಂಜಸ್ ಆಗುತ್ತೆ? ಜೀವನ ಬದಲಾಗಿದೆ. ಈಗ ಬರ್ತದಲ್ವಾ ಅಡ್ವರ್ಟೈಸ್ಮೆಂಟಲ್ಲಿ, ಮನೆಗೆ ಬದುಕಿನ ಆಗಮನ ಅಂತ ಬರುತ್ತೆ. ಈಗ ಇಲ್ಲಿ ಮನುಷ್ಯನ ಬದುಕಿಗೆ ಮನೆಯ ಆಗಮನ ಆಗಿದೆ. ಹಾಗಾಗಿ ಅಗ್ರಿಕಲ್ಚರ್ ಮತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಎರಡೂ ಈಗ ಜಾಸ್ತಿ ಆಗ್ತಾ ಇದೆ. ಮನುಷ್ಯ ಒಂದೇ ಕಡೆ ನೆಲೆ ನಿಲ್ತ ಮೇಲೆ ಯಾವುದೋ ಒಂದು ಬೆಳೆನ ಬೆಳಿಲಿಕ್ಕಾಗತ್ತೆ ಅಂತ ಕಂಡುಕೊಂಡ. ಸುತ್ತಮುತ್ತ ಇರೋದು ಕಾಡು. ಕಾಡಿನಲ್ಲಿ ಬೇಟೆ ಆಡಲಿಕ್ಕೆ ಮೊದಲು ಕಲ್ಲಿನ ಆಯುಧ ಸಾಕಾಗ್ತಾ ಇತ್ತು. ಆದರೆ ಈಗ ಕೃಷಿ ಮಾಡಲಿಕ್ಕೆ ಏನು ಬೇಕು? ಜಾಸ್ತಿ ಎಫಿಷಿಯೆಂಟ್ ಟೂಲ್ಸ್ ಬೇಕು. ಭೂಮಿಯನ್ನು ತೆರವುಗೊಳಿಸ್ಬೇಕು, ಮರಗಳನ್ನು ಕತ್ತರಿಸಬೇಕು, ಕೃಷಿ ಮಾಡಬೇಕು ಅಲ್ವಾ. ಕೃಷಿಗೆಲ್ಲ ಹೆಚ್ಚಿನ ಪಾಲಿಶ್ಡ್ ಆಗಿರುವಂಥ ಸ್ಟೋನ್ ಟೂಲ್ಸ್ಗಳ ಅವಶ್ಯಕತೆ ಇದೆ. ಹಾಗಾಗಿನೇ ಮುಖ್ಯವಾಗಿ ಗ್ರೈಂಡಿಂಗ್ ಇರಬಹುದು, ಪಾಲಿಷಿಂಗ್ ಆಫ್ ಸ್ಟೋನ್ ಟೂಲ್ಸ್ ಅದನ್ನು ನಾವು ನೋಡ್ತೇವೆ. ಇಲ್ಲಿ ಬರುವಂಥ ಆ್ಯಕ್ಸ್ ಇರ್ಬೋದು, ಸೆಲ್ಟ್ಸ್ಗಳಿರ್ಬೋದು, ಸ್ವಲ್ಪ ನಯಗೊಳಿಸಿ ಪಾಲಿಷ್ ಮಾಡಿ ತಯಾರಿಸ್ತಾನೆ. ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತಾನೆ? ವುಡ್ ಕಟ್ಟಿಂಗ್, ಲ್ಯಾಂಡ್ ಕ್ಲಿಯರೆನ್ಸ್ ಅಥವಾ ಫಾರ್ಮಿಂಗಿಗೆ ಯೂಸ್ ಮಾಡ್ತಾನೆ. ಲ್ಯಾಂಡ್ ಕ್ಲಿಯರೆನ್ಸ್ ಅಂತಂದರೆ ಅಷ್ಟೇ, ಕಾಡಿರುತ್ತೆ, ಕಾಡನ್ನು ತೆರವುಗೊಳಿಸಿ ಅಲ್ಲಿ ಕೃಷಿ ಮಾಡೋದು, ಫಾರ್ಮಿಂಗನ್ನು. ವುಡ್ ಕಟ್ಟಿಂಗು ಅದಕ್ಕೆಲ್ಲ ಬಳಸ್ತಾನೆ. ಫೈನಲ್ ಆಗಿ ಏನೇನು ನೋಡಿದ್ವಿ ಇಲ್ಲಿ ಅಂತಂದರೆ, ಪ್ಯಾಲಿಲಿಥಿಕ್ ಟೈಮ್ನಲ್ಲಿ ಹೇಗಿತ್ತು? ಐಸ್ ಏಜ್ ಇತ್ತು, ಪ್ಲೀಸ್ಟೋಸಿನ್ ಇತ್ತು. ಮೀಸೋಲಿಥಿಕ್ ಕಡೆ ಬಂದಾಗ ಪ್ಲೀಸ್ಟೋಸಿನ್ ಎಂಡ್ ಆಗುತ್ತೆ, ಹೋಲೋಸಿನ್ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ರೆಡ್ ಮಾರ್ಕ್ ಹಾಕಿದ್ದೇನೆ, ಇದು ಟೆಲಿಗ್ರಾಮ್ನಲ್ಲಿ ಅಪ್ಲೋಡ್ ಆಗುತ್ತೆ. ಮತ್ತು ಇದು ಹೆವಿ ಫೈಲ್, ಇದು ತುಂಬ ದೊಡ್ಡ ಫೈಲ್ ಇದು. ಅಥವಾ ಫೈಲ್ ಅಂದರೆ MBಗಳಲ್ಲಿ ಜಾಸ್ತಿ ಇಲ್ಲ, ಆದರೆ ಬೇರೆ ಬೇರೆ ಡಯಾಗ್ರಾಮ್ಸು ಅಥವಾ ಈ ಥರ ಒಂದು ಸ್ಟ್ರಕ್ಚರ್ಗಳಿಗೆ ಹೆಚ್ಚಿನ ಸ್ಪೇಸ್ ತಗೊಳುತ್ತೆ. ಒಳಗಡೆ ಇರುವಂಥ 4-5 MB ಇರಬಹುದು ಒಂದೇ ಫೈಲೇ ಇದು. ಲೋಡ್ ಆಗಲಿಕ್ಕೆ ಟೈಮ್ ಬೇಕಾಗುತ್ತೆ. ನೀವು ಓಪನ್ ಮಾಡಿದ ತಕ್ಷಣ ಬ್ಲ್ಯಾಂಕ್ ಆಗಬಹುದು ಈ ಫೈಲು, ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಟೆಲಿಗ್ರಾಮ್ನಲ್ಲಿ ಇದನ್ನು ಅಪ್ಲೋಡ್ ಮಾಡಿರ್ತೇನೆ, ಆದರೆ ಟೈಮ್ ಬೇಕಾಗುತ್ತೆ ಇದು ಲೋಡ್ ಆಗಲಿಕ್ಕೆ. ವೇಟ್ ಮಾಡಿದರೆ ಆಮೇಲೆ ಅಕ್ಷರಗಳು ಸ್ಪಷ್ಟವಾಗಿ ಮೂಡಬಹುದು. ಸೊ ನಾವು ನೋಡ್ತಾ ಇರೋದೇನು, ಪ್ಯಾಲಿಥಿಕ್ನಲ್ಲಿ ಐಸ್ ಏಜ್ ಇತ್ತು, ಆಮೇಲೆ ಹೋಲೋಸಿನು ಶುರುವಾಯಿತು. ಕ್ಲೈಮೇಟ್ ವಾರ್ಮ್ ಆಗ್ತಾ ಬಂತು, ಎನ್ವೈರ್ಮೆಂಟ್ ಬದಲಾಗುತ್ತೆ, ಮನುಷ್ಯ ಅಡಾಪ್ಟ್ ಆಗ್ತಾನೆ. ಹಂಟಿಂಗ್, ಗ್ಯಾದರಿಂಗ್, ಫಿಶಿಂಗ್ ಮಾಡ್ತಾ ಇರೋನು ಮೈಕ್ರೋಲಿಸ್ ಕಡೆ ಮೂವ್ ಆಗ್ತಾನೆ. ಮೈಕ್ರೋಲಿಸ್ ಅಂತಂದರೆ ಸ್ಮಾಲು ಶಾರ್ಪು ಸ್ಟೋನ್ ಟೂಲ್ಸ್ಗಳು. ಅದರಲ್ಲಿ ಜಾಮೆಟ್ರಿಕ್ ಅಂತಂದರೆ ಒಂದು ಶೇಪ್ ಇರೋದು, ನಾನ್ ಜಾಮೆಟ್ರಿಕ್ ಅಂತಂದರೆ ಯಾವುದೇ ನಿಖರವಾದ ಸ್ಪಷ್ಟವಾದ ಆಕಾರ ಇಲ್ಲದೆ ಇರೋದು. ಕಾಂಪೋಸಿಟ್ ಟೂಲ್ಸ್ ಅಂತಂದರೆ ಬೋ, ಆ್ಯರೋ, ಸ್ಪೇರ್ಸ್ ಇದೆಲ್ಲ, ಬಿಲ್ಲು, ಬಾಣ ಇರಬಹುದು. ಅರ್ಲಿ ಕಲ್ಟಿವೇಷನ್ ಮತ್ತು ಆ್ಯನಿಮಲ್ ಡೊಮೆಸ್ಟಿಕೇಷನ್ನು ಎರಡು ಗೊತ್ತಾಗಿದೆ ಅಲ್ವಾ. ಕಲ್ಟಿವೇಷನ್ನು ನೀವೇ ಕಲ್ಟಿವೇಟ್ ಮಾಡೋದು, ಆ್ಯನಿಮಲ್ ಡೊಮೆಸ್ಟಿಕೇಷನ್ನು ಹುಲಿ ಹಿಡ್ಕೊಬರೋದು. ಇನ್ನು ಫುಡ್ ಗ್ಯಾದರಿಂಗು, ಫುಡ್ ಪ್ರೊಡಕ್ಷನ್, ಗ್ಯಾದರಿಂಗಿಂದ ಫುಡ್ ಪ್ರೊಡಕ್ಷನ್ ಕಡೆ ಮೂವ್ ಆಗ್ತಾನೆ. ಪಾಲ್ಟ್ರಿ ಬಗ್ಗೆ ಚೋಪಾನಿ ಮ್ಯಾಂಡೋ ಇರಬಹುದು, ಬೇಲನ್ ವ್ಯಾಲಿ ಫುಡ್ ಪ್ರಿಪ್ರೇಷನ್ ಬಗ್ಗೆ ಮತ್ತು ಸ್ಟೋರೇಜಿಗೋಸ್ಕರ ಪಾಲ್ಟ್ರಿಯನ್ನು ಯೂಸ್ ಮಾಡ್ತಾನೆ. ಬರಿಯಲ್ಸ್ ನೋಡಿದ್ದೀವಿ, ಸಾವಿನ ನಂತರ ಏನಿರಬಹುದು ಅನ್ನುವಂಥ ಒಂದು ಕುತೂಹಲ, ದಮ್ದಮ, ಮಹಾದಾಹ. ದರ್ ಇಸ್ ಅ ಪಾಸಿಬಲ್ ಬಿಲೀಫ್ ಅಷ್ಟೇ, ಆಫ್ಟರ್ ಲೈಫಲ್ಲಿ ಬಿಲೀಫ್ ಇರಬಹುದು ಅಂತ. ಇದಾದಮೇಲೆ ನಿಯೋಲಿಥಿಕ್ ರೆವಲ್ಯೂಷನ್, ಆ ಟರ್ಮನ್ನು ಕೊಟ್ಟವರು ಗಾರ್ಡನ್ ಚೈಲ್ಡ್ ಅನ್ನೋರು. ಪ್ಲಾಂಟ್ ಡೊಮೆಸ್ಟಿಕೇಷನ್ ಶುರುವಾಗುತ್ತೆ, ಕಲ್ಟಿವೇಟು, ಸರ್ಪ್ಲಸ್ಸು, ಸ್ಟೋರೇಜು. ಆ್ಯನಿಮಲ್ ಡೊಮೆಸ್ಟಿಕೇಷನ್ನು, ಹ್ಯೂಮನ್ ಕಂಟ್ರೋಲು, ನೀವೇ ಹುಲಿ ತಂದು ಸಾಕಿ ಅದರ ಮರಿಗಳನ್ನು ಮುಂದೆ ಬೆಳೆಸೋದು, ಸೆಲೆಕ್ಟಿವ್ ಬ್ರೀಡಿಂಗು. ಇನ್ನು ಸೆಟಲ್ಡ್ ಅಗ್ರಿಕಲ್ಚರ್, ನಾ ಹುಲಿ ಅಂತ ಹೇಳಿದ್ದು ಉದಾಹರಣೆಗೆ ಮಾತ್ರ, ಮನುಷ್ಯ ಆಗಿನ ಕಾಲದಲ್ಲಿ ಹುಲಿ ಇಟ್ಕೊಂಡು ಬರ್ತಿದ್ದ ಅಂತಲ್ಲ. ಆ ಸ್ಪಷ್ಟತೆ ನಿಮಗಿರಬಹುದು ಅಂತ ಅಂದ್ಕೊಳ್ತೇನೆ ಆ್ಯಸ್ ಎ UPSC ಆಸ್ಪಿರೆಂಟ್. ಇನ್ನು ಸೆಟಲ್ಡ್ ಅಗ್ರಿಕಲ್ಚರ್, ಒಂದೇ ಕಡೆ ಸೆಟ್ಲ್ ಆಗ್ತಾನೆ, ಸೆಡೆಂಟರಿ ಲೈಫ್ ಶುರುವಾಗುತ್ತೆ, ಜಡ ಜೀವನ. ಜಡ ಅಂತಂದರೆ ಮೂವ್ ಆಗ್ತಾ ಇದ್ದವನು ಒಂದು ಕಡೆ ನೆಲೆ ನಿಲ್ತಾ ಇದ್ದ ಅಂತ. ಸೊ ಆವಾಗ ಹೌಸ್ಗಳನ್ನು ಬಿಲ್ಡ್ ಮಾಡ್ಕೋಬೇಕು, ಅದ್ರ ಜೊತೆ
ಸ್ಟೋರೇಜಿಗೆ, ಕುಕ್ಕಿಂಗ್ ವೆಸಲಿಗೋಸ್ಕರ ಪಾಟರ್ ವೀಲ್ಸ್ಗಳನ್ನು ಡೆವಲಪ್ ಮಾಡ್ಕೊಳ್ತಾನೆ. ಸ್ಟೋನ್ ಟೂಲ್ಗಳು ಇನ್ನಷ್ಟು ಪಾಲಿಷ್ ಆಗುತ್ತೆ. ಅಗ್ರಿಕಲ್ಚರು, ಆ್ಯನಿಮಲ್ ಹಸ್ಬೆಂಡ್ರಿ ಇದೆ ನಿಯೋಲಿಥಿಕ್ನಲ್ಲಿ. ಪರ್ಮನೆಂಟ್ ಸೆಟ್ಲ್ಮೆಂಟ್ಸ್ ಇದೆ. ಸರ್ಪ್ಲಸ್ಸಿಂದ ಸ್ಟೋರೇಜಿಗೋಸ್ಕರ ಅನಿವಾರ್ಯತೆ ಕ್ರಿಯೇಟ್ ಆಯಿತು. ಹಾಗಾಗಿ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಮೆಂಟ್ ಆಯಿತು. ಇದರ ಜೊತೆ ಮುಖ್ಯವಾದ ಸೈಟ್ಸ್ಗಳು ಯಾವ್ಯಾವುದು? ಬ್ಯಾಗೋರ್, ಇದು ಬಹಳ ಇಂಪಾರ್ಟೆಂಟ್. ಈ ಸೈಟ್ಸ್ಗಳು ನಿಮ್ಮ ಮ್ಯಾಪ್ನಲ್ಲಿರಬೇಕು, ನೀವೇ ಬಿಡಿಸಿದಂಥ ಮ್ಯಾಪ್ನಲ್ಲಿರಬೇಕು. ಬ್ಯಾಗೋರ್, ಆದಮ್ಗಢ್, ಬಿರ್ಭಾನ್ಪುರ್, ಮೊದಲೇ ಹೇಳಿದ್ದು ಭೀಂಬೆಟ್ಕಾ, ಚೋಪಾನಿಮ್ಯಾಂಡು, ದಮ್ದಮ, ಮಹಾದಾಹ ಎಲ್ಲ ಪ್ರಮುಖವಾದಂತಹ ಸೈಟ್ಸ್ಗಳು. ಕ್ಲೈಮೇಟ್ ಚೇಂಜ್ ಆಗಿದೆ, ಅಡಾಪ್ಟ್ ಆಗ್ತಾ ಇದ್ದಾನೆ, ಮೈಕ್ರೋಲಿಸ್ಗಳನ್ನು ಯೂಸ್ ಮಾಡ್ತಾ ಇದ್ದಾನೆ. ಕಲ್ಟಿವೇಷನ್ ಮತ್ತು ಡೊಮೆಸ್ಟಿಕೇಷನ್ ಬಂದಿದೆ, ಫುಡ್ ಪ್ರೊಡಕ್ಷನ್ ಆಗ್ತಾ ಇದೆ. ಯಾವಾಗ ಅದು ಸರ್ಪ್ಲಸ್ ಆಗುತ್ತೋ ಆವಾಗ ಒಂದು ಕಡೆ ಸೆಟ್ಲ್ ಆಗ್ತಾನೆ. ಸರ್ಪ್ಲಸ್ ಆಗಿರೋದನ್ನು ಸ್ಟೋರ್ ಮಾಡಲಿಕ್ಕೆ, ಕುಕಿಂಗ್ ಮಾಡಲಿಕ್ಕೆ ಪಾಟರಿ ಬಳಸ್ತಾನೆ. ಟೂಲ್ಸ್ಗಳು ಇನ್ನಷ್ಟು ಪಾಲಿಷ್ ಆಗ್ತಾ ಇದೆ. ನಿಯೋಲಿಥಿಕ್ ರೆವಲ್ಯೂಷನ್ ಆಗಿದೆ. ಇವಿಷ್ಟು ಪ್ರಮುಖವಾದ ಅಂಶಗಳು. ಲಾಸ್ಟಲ್ಲಿ ಟಿಕ್ ಮಾಡಿದ್ದೀನಲ್ವ, 3 ಇದು ಮತ್ತು ಇಲ್ಲಿರುವಂತಹ ಒಂದು ದೊಡ್ಡ ಲೀಸ್ಟ್, ಇದು ನಿಮ್ಮ ನೋಟ್ಸಲ್ಲಿ ಇರಬೇಕು ಮತ್ತು ಅದರ ಜೊತೆ ಮ್ಯಾಪ್. ಸೊ ಇವಿಷ್ಟು ಇದ್ದರೆ ಮುಂದೆ ಒಳ್ಳೆಯದಾಗುತ್ತೆ, ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕಂಪ್ಲೀಟ್ ಆಗಿದ್ದರೆ ಕಮೆಂಟ್ ಮಾಡಿ ಡನ್ ಅಂತ. ಥ್ಯಾಂಕ್ ಯು.